ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸಿ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಮೇ 4 ಭಾನುವಾರದಿಂದ ಮೇ 10 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೊದಲಿಗೆ ಈ ವಾರದ ಪಂಚಾಂಗದ ವಿಶೇಷಗಳನ್ನು ತಿಳಿದುಕೊಳ್ಳೋಣ. ಮೇ 4 ಭಾನುವಾರ, ವೈಶಾಖ ಶುಕ್ಲ ಸಪ್ತಮಿ ತಿಥಿ, ಪುಷ್ಯ ನಕ್ಷತ್ರ, ಶೂಲಯೋಗ, ಗಂಡಕರ್ಣ ಇರುವಂಥದ್ದು. ಈ ದಿನ ಒಂದು ವಿಶೇಷವಾದ ಆಚರಣೆ ಇರುತ್ತೆ. ಗಂಗೋತ್ಪತ್ತಿ ಅಥವಾ ಭಗೀರಥ ಜಯಂತಿ ಎಂಬ ಆಚರಣೆ ಮಾಡ್ತಾರೆ. ಗಂಗೋತ್ಪತ್ತಿ ಅಂದರೆ ಭೂಮಿಗೆ ಗಂಗೆಯು ಇಳಿದು ಬಂದಂತಹ ಒಂದು ದಿನ ಆಗಿರುತ್ತೆ. ವೈಶಾಖ ಶುಕ್ಲ ಸಪ್ತಮಿ ಎಂದು ಭಗೀರಥನ ತಪಸ್ಸಿಗೆ ಉಳಿದಂತಹ ಗಂಗೆ ಭೂಮಿಗೆ ಬಂದು ಒಳೆದು ಬಂದಂಥದ್ದು ಗಂಗೋತ್ಪತ್ತಿ ಎಂದು ಇದನ್ನು ಆಚರಣೆ ಮಾಡ್ತಾರೆ. ಜೊತೆಗೆ ಭಗೀರಥನ ಜಯಂತಿ, ಒಂದು ಭಗೀರಥನ ಪ್ರಯತ್ನದ ಫಲವಾಗಿ ಗಂಗೆ ಭೂಮಿಗೆ ಉದ್ಭವಿಸಿದ್ದು. ಹಾಗಾಗಿ ಆ ಭಗೀರಥನ ಜಯಂತಿಯನ್ನು ಸಹ ಈ ದಿನ ಆಚರಣೆ ಮಾಡುವಂಥದ್ದು. ಅಲ್ಲದೆ ಇವತ್ತಿನಿಂದ ಈ ರವಿಗೆ ಅಗ್ನಿ ನಕ್ಷತ್ರ ದೋಷ ಆರಂಭ ಆಗುತ್ತೆ. ರವಿಗೆ ಅಗ್ನಿ ನಕ್ಷತ್ರ ದೋಷ ಅಂತ ಬರುತ್ತೆ. ಅದು ಅಗ್ನಿ ನಕ್ಷತ್ರ ದೋಷ ಇಂದಿನಿಂದ ಆರಂಭ ಆಗೋದು. ಇದು ಸಾಮಾನ್ಯ ದಿನ ಆಗಿರುತ್ತೆ. ಗಂಗಾಮಾತೆಯ ಪೂಜೆಗಳಿಗೆ, ಗಂಗೆಯ ಒಂದು ಏನಾದರೂ ಅನುಷ್ಠಾನಗಳಿಗೆ ಅಥವಾ ಇನ್ನಿತರ ಪೂಜಾದಿ ವಿಚಾರಗಳಿಗೆಲ್ಲ ಉತ್ತಮ ಇರುತ್ತೆ. ವೈಶಾಖ ಶುಕ್ಲ ಸಪ್ತಮಿ ಭಾನುವಾರ ಸಪ್ತಮಿ ಆಗಿರೋದ್ರಿಂದ ಸೂರ್ಯನ ಆರಾಧನೆ, ಸೂರ್ಯನ ವಿಶೇಷವಾದ ಪೂಜೆಗಳು ಇತ್ಯಾದಿ ಪೂಜೆ ಪುನಸ್ಕಾರ, ದೇವಾಲಯ ದರ್ಶನಕ್ಕೆ ಉತ್ತಮವಾಗಿರುತ್ತೆ. ಹಾಗಾಗಿ ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ ಅಷ್ಟೊಂದು ಪ್ರಶಸ್ತವಾಗಿ ಇರುವುದಿಲ್ಲ. ಇನ್ನು 5ನೇ ತಾರೀಕು ಸೋಮವಾರ, ವೈಶಾಖ ಶುಕ್ಲ ಅಷ್ಟಮಿ ತಿಥಿ. ಈ ದಿನ ದುರ್ಗಾ ಅಷ್ಟಮಿ ಎಂದು ಆಚರಣೆ ಮಾಡ್ತಾರೆ. ಶುಕ್ಲ ಅಷ್ಟಮಿಯನ್ನು ಆಶ್ಲೇಷ ನಕ್ಷತ್ರ, ವೃದ್ಧಿಯೋಗ, ಭವಕರ್ಣ ಇರುವಂಥದ್ದು. ಜೊತೆಗೆ ಇಂದು ಅವು ಸಾಯಂಕಾಲದ ಕಾಲದಲ್ಲಿ ಉಪರಿ ನವಮಿನೂ ವ್ಯಕ್ತವಾಗಿರೋ ಕಾರಣ ಇಂದು ಇದನ್ನು ಸೀತಾ ನವಮಿ ಎಂದು ಆಚರಣೆ ಮಾಡ್ತಾರೆ. ಬೆಳಗ್ಗೆ ಅಲ್ಲಿ 11:45 ಬಳಿಕ ಅಲ್ಲಿ ವಿಶೇಷವಾಗಿ ನವಮಿಯ ತಿಥಿ ಆರಂಭ ಆಗೋ ಕಾರಣ ಅಲ್ಲಿ ಸೀತಾ ನವಮಿ ಎಂಬ ಆಚರಣೆಯನ್ನು ಸಹ ಆಚರಣೆ ಮಾಡ್ತದಿರುತ್ತೆ. ಇನ್ನು 6ನೇ ತಾರೀಕು ಮಂಗಳವಾರ, ವೈಶಾಖ ಶುಕ್ಲ ನವಮಿ ತಿಥಿ ಇರುತ್ತೆ. ಜೊತೆಗೆ ಮಖ ನಕ್ಷತ್ರ, ಧ್ರುವಯೋಗ, ಕೌಲವಕರ್ಣ ಸಾಮಾನ್ಯ ದಿನ ಆಗಿರುತ್ತೆ. ಇಂದು ಒಂದು ಖಗೋಳದ ಘಟನೆ ಜೊತೆ ಬುಧನ ಮೇಷ ಪ್ರವೇಶ. ಬುಧನು ಇಂದು ಮೇಷ ರಾಶಿಗೆ ಪ್ರವೇಶಿಸುವಂಥ ಘಟನೆ 6ನೇ ತಾರೀಕು ಮಂಗಳವಾರದಂದು ಜರುಗುತ್ತೆ. ಆ ಬುಧನ ಮೇಷ ಪ್ರವೇಶದ ಪ್ರತ್ಯೇಕವಾದ ಒಂದು ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಅದನ್ನು ವೀಕ್ಷಿಸಿದವರಿಗೆ ಧನ್ಯವಾದಗಳು. ಯಾರು ವೀಕ್ಷಿಸಿಲ್ಲ ವೀಕ್ಷಿಸಿಕೊಂಡು ನಿಮ್ಮ ರಾಶಿಗೆ ಬುಧನ ಒಂದು ಮೇಷ ವಾಸದ ಪರಿಣಾಮ ಹೇಗೆ ಇರುತ್ತೆ ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೋಬೋದಾಗಿದೆ. ಇನ್ನು ಆ ಬಳಿಕ 7ನೇ ತಾರೀಕು ಬುಧವಾರ, ವೈಶಾಖ ಶುಕ್ಲ ದಶಮಿ ತಿಥಿ. ಒಂದು ಉಬ್ಬ ನಕ್ಷತ್ರ, ವ್ಯಾಘಾತ ಯೋಗ, ಗರಜಕರಣ ಇರುವಂಥದ್ದು. ವೈಶಾಖ ಶುಕ್ಲ ದಶಮಿಂದು ಅಲ್ಲಿ ವಾಸವಾಂಬ ಜಯಂತಿ ಅಥವಾ ನಿಮಿಷಾಂಬ, ವಾಸವಾಂಬ, ಕನ್ಯಕಾ ಪರಮೇಶ್ವರಿ ಎಂಬೆಲ್ಲ ಒಂದು ನಾಮಧೇಯಗಳಿಂದ ಕರೆಸಲ್ಪಡುವಂತಹ ಒಂದು ಆರಾಧ್ಯ ದೈವತೆ. ವಿಶೇಷವಾಗಿ ವೈಶ್ಯ ಕುಲದವರು ವಿಶೇಷವಾಗಿ ತಮ್ಮ ಒಂದು ಕುಲದೇವಿಯಾಗಿ ನಿಮಿಷಾಂಬ ದೇವಿಯನ್ನು ಅಥವಾ ವಾಸವಾಂಬ ಹೆಸರಿನಲ್ಲೋ ಅಥವಾ ಕನ್ಯಕಾ ಪರಮೇಶ್ವರಿ ಎಂಬಲ್ಲೋ ಆರಾಧನೆ ಮಾಡುವಂಥದ್ದೆಲ್ಲಿರುತ್ತೆ. ಅಂತಹ ಒಂದು ವಾಸವಾಂಬ ಜಯಂತಿ ಇಂದು ವೈಶಾಖ ಶುಕ್ಲ ದಶಮಿ ಬುಧವಾರದಂದು ಬರುತ್ತೆ. ಈ ದಿನ ಶುಭ ದಿನ ಆಗಿರುತ್ತೆ. ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರ, ಒಪ್ಪಂದ, ಸಹಿ ಮಾಡೋದು, ರಿಜಿಸ್ಟ್ರೇಷನ್, ಕೊಡುಕೊಳ್ಳುವಿಕೆ ವ್ಯವಹಾರ ಇತ್ಯಾದಿಗಳಿಗೆ ಉತ್ತಮವಾದ ದಿನ ಆಗಿರುತ್ತೆ. ಹುಬ್ಬ ನಕ್ಷತ್ರ ದಶಮಿ ತಿಥಿ ಬುಧವಾರ ಆದ ಕಾರಣ ಹೆಚ್ಚಿನ ಶುಭ ಕಾರ್ಯಗಳಿಗೆ ಪ್ರಶಸ್ತವಾಗಿರುತ್ತೆ. ಇನ್ನು 8ನೇ ತಾರೀಕು ಗುರುವಾರ, ವೈಶಾಖ ಶುಕ್ಲ ಏಕಾದಶಿ. ಇಂದು ಬೃಹಸ್ಪತಿ ಜಯಂತಿ ಇರುತ್ತೆ. ವೈಶಾಖ ಶುಕ್ಲ ಏಕಾದಶಿ ಉತ್ತರ ನಕ್ಷತ್ರ ಇರುತ್ತೆ ಅಂಥದ್ದು. ಜೊತೆಗೆ ಇರುವಂತಹ ಒಂದು ಭದ್ರಾಕರ್ಣ ಇವೆಲ್ಲವೂ ಉತ್ತಮವಾದ ಯೋಗದಲ್ಲಿ ಇರುವ ಕಾರಣ ವಿಶೇಷವಾಗಿ ಇದನ್ನು ಮೋಹಿನಿ ಏಕಾದಶಿ, ವೈಶಾಖ ಶುಕ್ಲದ ಏಕಾದಶಿಯನ್ನು ಮೋಹಿನಿ ಏಕಾದಶಿ ಎಂದು, ಜೊತೆಗೆ ಇಂದು ಬೃಹಸ್ಪತಿ ಅಥವಾ ಗುರುಗ್ರಹದ ಒಂದು ಜಯಂತಿಯನ್ನು ಸಹ ಈ ದಿನ ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಹಾಗಾಗಿ ಈ ದಿನ ವಿಶೇಷವಾಗಿ ಗುರುವಾರನೇ ಆ ವೈಶಾಖ ಶುಕ್ಲ ದ್ವಾದಶಿ ತಿಥಿ ಬಂದಿದೆ. ಏಕಾದಶಿ ಉಪರಿ ಅಲ್ಲಿ ವೈಶಾಖ ಶುಕ್ಲ ಏಕಾದಶಿ ಬರುವಂಥದ್ದು. ಹಾಗಾಗಿ ಇದನ್ನು ಮೋಹಿನಿ ಏಕಾದಶಿ ಎಂದು ಆಚರಣೆ ಮಾಡ್ತಾರೆ. ಉತ್ತಮವಾದ ದಿನ ಆಗಿರುತ್ತೆ. 9ನೇ ತಾರೀಕು ಶುಕ್ರವಾರ, ವೈಶಾಖ ಶುಕ್ಲ ದ್ವಾದಶಿ ತಿಥಿ ಬರುವಂಥದ್ದು. ಅಲ್ಲಿ ವಿಶೇಷವಾಗಿ ಈ ದಿನ ಇರುವಂಥ ಹಸ್ತ ನಕ್ಷತ್ರ, ವಜ್ರಯೋಗ, ಬಾಲವಕರ್ಣ ಇರುವಂಥದ್ದು. ಈ ದಿನ ಮಹಾಪ್ರದೋಷ ಯೋಗ ಸಾಯಂಕಾಲದಲ್ಲಿ ನಿರ್ಮಾಣ ಆಗುತ್ತೆ. 9ನೇ ತಾರೀಕು ಶುಕ್ರವಾರ, ವೈಶಾಖ ಶುಕ್ಲ ದ್ವಾದಶಿ ಎಂದು ಅಲ್ಲಿ ಆರಂಭದಲ್ಲಿ ಬೆಳಗ್ಗೆ ದ್ವಾದಶಿ ತಿಥಿ, ಸಾಯಂಕಾಲದಲ್ಲೂ ಅಲ್ಲಿ ತ್ರಯೋದಶಿ ತಿಥಿ ಇರೋ ಕಾರಣ ಇಂದು ಮಹಾಪ್ರದೋಷ ಯೋಗ ನಿರ್ಮಾಣ ಆಗುತ್ತೆ. ಎಂದು ವಿಶೇಷವಾಗಿ ಅಲ್ಲಿ ಕಂಚಿ ವರದರಾಜ ಸ್ವಾಮಿಯ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಕಂಚಿಯಲ್ಲಿ ಸ್ಥಿತವಾಗಿರುವಂಥ ವರದರಾಜ ಸ್ವಾಮಿಯ ಆಲಯದಲ್ಲಿ ಆ ವರದರಾಜ ಸ್ವಾಮಿಯ ಜಯಂತಿಯನ್ನು ಇಂದು ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಅಲ್ಲದೆ ರಾಣಾ ಪ್ರತಾಪರ ಜಯಂತಿಯನ್ನು ಸಹ ಕೆಲವೊಂದು ಭಾಗದಲ್ಲಿ ಆಚರಣೆ ಮಾಡುವಂಥ ಪದ್ಧತಿಯೆಲ್ಲ ಇರುತ್ತೆ.
ಇದನ್ನು ಉತ್ತಮ ದಿನ ಆಗಿರುತ್ತೆ. ಈ ದಿನದ ಒಂದು ವಾರ, ನಕ್ಷತ್ರ, ಹಸ್ತ ನಕ್ಷತ್ರ, ಯೋಗ ಇವೆಲ್ಲವೂ ಉತ್ತಮವಾದ ದಿನ ಆಗಿದೆ. ಯಾವುದೇ ಶುಭ ಕಾರ್ಯಗಳಿಗೆ ಶುಕ್ರವಾರ ಉತ್ತಮವಾದ ಅವಕಾಶ ಇರುವಂಥ ದ್ವಾದಶಿ ತಿಥಿ ಆಗಿರುತ್ತೆ. ಇನ್ನು 10ನೇ ತಾರೀಕು ಶನಿವಾರ ವೈಶಾಖ ಶುಕ್ಲ ತ್ರಯೋದಶಿ ಚಿತ್ರಾ ನಕ್ಷತ್ರ ಇರುವಂಥದ್ದು, ಸಿದ್ಧಿಯೋಗ ತೈತಿಲಕರಣ ಇರುವಂಥದ್ದು. ಇಂದು ವಿಶೇಷವಾಗಿ ಅಲ್ಲಿ ನರಸಿಂಹ ಜಯಂತಿಯನ್ನು ಕೆಲವೊಂದು ಅನುಷ್ಠಾನ ಮಾಡೋದು, ಸ್ಮಾರ್ತ ಆಚರಣೆ ಮಾಡುವಂಥವ್ರು ಎಂದು ನರಸಿಂಹ ಜಯಂತಿಯನ್ನು ಇಂದು ಆಚರಣೆ ಮಾಡ್ತಾರೆ. ಕೆಲವೊಂದು ಭಾಗದಲ್ಲಿ ನಾಳೆಗೆ ಅಂದರೆ ಅಲ್ಲಿ 11ನೇ ತಾರೀಕು ಭಾನುವಾರದಂದು ಸಹ ನರಸಿಂಹ ಜಯಂತಿಯನ್ನು ಕೆಲವೊಂದು ಪದ್ಧತಿ ಪ್ರಕಾರ ಆಚರಣೆ ಮಾಡ್ತಾರೆ. ಅದು ಅವರವರ ಒಂದು ಕುಲಾಚಾರ ಅಥವಾ ಅವರವರದ್ದು ಗುರು ಪರಂಪರೆಯಿಂದ ಆಚರಿಸಿಕೊಂಡಂಥ ಚಿತ್ರ. ಕೆಲವರು ನಕ್ಷತ್ರವನ್ನು ಪ್ರಧಾನವಾಗಿ ಇಟ್ಕೊಳ್ತಾರೆ. ಕೆಲವೊಂದರಲ್ಲಿ ಆ ತಿಥಿಗಳ ಒಂದು ಸೂರ್ಯ ಉದಯಕ್ಕೆ ಯಾವ ತಿಥಿ ಮತ್ತು ನಕ್ಷತ್ರ ಅದರ ಮೇಲೆ ಆಚರಣೆ ಮಾಡುವಂಥ ಪದ್ಧತಿ ಅವರವರ ಒಂದು ಅನುಷ್ಠಾನ. ಹಾಗಾಗಿ ಇಂದೂ ನರಸಿಂಹ ಜಯಂತಿಯನ್ನು ಆಚರಣೆ ಮಾಡ್ಬೋದು. ನಾಳೆ ಅಂದರೆ 11ನೇ ತಾರೀಕು ಭಾನುವಾರ ಸಹ ಅಲ್ಲಿ ಆಚರಣೆ ಮಾಡುವಂಥ ಏನೂ ತಪ್ಪೇನೂ ಅಲ್ಲ. ಹಾಗಾಗಿ ಶ್ರೀ ನರಸಿಂಹ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಅದೇ ರೀತಿ ಇಂದು ವೇದವ್ಯಾಸರ ಜಯಂತಿಯನ್ನು ಸಹ ಕೆಲವೊಂದು ಭಾಗದಲ್ಲಿ ವೇದವ್ಯಾಸ ಜಯಂತಿಯನ್ನು ಸಹ ಈ ದಿನ 10ನೇ ತಾರೀಕು ಶನಿವಾರ ವೈಶಾಖ ಶುಕ್ರದಿಂದ ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಅದೇ ರೀತಿ ಒಂದು ನಾಡಿನ ಪ್ರಸಿದ್ಧವಾದ ಒಂದು ಸ್ತ್ರೀರತ್ನವಾದ ಹೇಮರೆಡ್ಡಿ ಮಲ್ಲಮ್ಮ ಮಹಾಭಕ್ತೆ, ಮಹಾ ಒಂದು ಸೇವಾ ಮನೋಭಾವದ ಒಂದು ಅಭಿವ್ಯಕ್ತಿಯಾದಂಥ ಪ್ರತಿವ್ರತ ಸ್ವರೂಪಿಣಿ ಆ ಹೇಮರೆಡ್ಡಿ ಮಲ್ಲಮ್ಮನ ವಿಶೇಷವಾದ ಜಯಂತಿಯನ್ನು ಸಹ ಈ ದಿನ ಆಚರಣೆ ಮಾಡುವಂಥ ಪದ್ಧತಿಯೆಲ್ಲ ಇರುತ್ತೆ. ಇಂದು ಉತ್ತಮವಾದ ದಿನ ಆಗಿರುತ್ತೆ. ದೇವತಾ ಆರಾಧನೆ ಅಥವಾ ನಿಮ್ಮ ಒಂದು ಕುಲಗುರುಗಳು ಅಥವಾ ನರಸಿಂಹಸ್ವಾಮಿ ಅಥವಾ ಇನ್ನಿತರ ಯಾವುದೇ ರೀತಿಯ ದೇವಾಲಯಗಳ ಸಂದರ್ಶನ, ಯಾತ್ರೆ, ಸೇವಾದಿಗಳನ್ನು ಮಾಡಲಿಕ್ಕೆ, ದಾನ ಧರ್ಮಾದಿಗಳನ್ನು ಮಾಡಲಿಕ್ಕೆ ಇತ್ಯಾದಿ ಶನಿವಾರವಾಗಲೂ ಉತ್ತಮವಾದ ದಿನ ಆಗಿರುತ್ತೆ. ಇವೆಲ್ಲವೂ ಈ ವೈಶಾಖ ಮಾಸದ ಶುಕ್ಲ ಪಕ್ಷದ ತಿಥಿಯಲ್ಲಿ ಬರುವಂಥ ವಿಶೇಷವಾದ ದಿನಗಳು. ವೈಶಾಖ ಮಾಸ ಮತ್ತು ಚೈತ್ರ ಮಾಸ ವೈಶಾಖ ಮಾಸ ವಿಶೇಷವಾಗಿ ಅನೇಕ ಸಾಧು ಸತ್ಪುರುಷರ, ಸಂತರ, ಮಹಾನ್ ವ್ಯಕ್ತಿಗಳ, ದಿವ್ಯ ಚೇತನಗಳ ಅಥವಾ ಈ ಒಂದು ಜಗತ್ತಿಗೆ ಅಥವಾ ವಿಶ್ವಕ್ಕೆ ಉಪಕಾರವಾದಂತಹ ಹಲವಾರು ಒಂದು ಸಾಮಾಜಿಕವಾದ, ಧಾರ್ಮಿಕವಾದ ಸುಧಾರಣೆಗಳನ್ನು ಮಾಡಿದ ಸುಧಾರಣಾವಾದಿಗಳ ಒಂದು ಜಯಂತಿ ಚೈತ್ರ ಮತ್ತು ವೈಶಾಖದಲ್ಲಿ ಕಂಡುಬರುತ್ತೆ. ಈಗಾಗಲೇ ಕಳೆದ ವಾರದಲ್ಲಿ ನಾವು ಶಂಕರ ರಾಮಾನುಜರ ಜಯಂತಿ ಇತ್ಯಾದಿಗಳನ್ನು ಆಚರಣೆ ಮಾಡಿದೆಲ್ಲ ನಮಗೆ ನೆನಪಿರ್ಬೋದು. ಹಾಗಾಗಿ ಈ ಒಂದು ವೈಶಾಖ ಮಾಸದಲ್ಲಿ ಬರತಕ್ಕಂತಹ ಆಯಾ ಜಯಂತಿಯ ಕಾಲದಲ್ಲಿ ನಾವು ಆಯಾ ಒಂದು ದಿವ್ಯ ಶಕ್ತಿಗಳ ಅಥವಾ ದೇವತಾ ಅವತಾರಗಳ ಒಂದು ಸ್ಮರಣೆ ಮಾಡಿ ಅದರಲ್ಲಿನ ಒಂದು ಆದರ್ಶವನ್ನು, ಅದರಲ್ಲಿನ ಒಂದು ತತ್ವವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು ನಮ್ಮ ಈ ಒಂದು ಜಯಂತಿ ಆಚರಣೆ ಮಹತ್ವವಾಗಿರುತ್ತೆ. ಇವೆಲ್ಲವೂ ಈ ವಾರದ ಪಂಚಾಂಗ ವಿಚಾರ ಗಮನಿಸ್ತಾಯಿತು. ಇನ್ನು ನಾವು ಗಮನಿಸೋಣ ವಾರ ಭವಿಷ್ಯ. ಮೊದಲಿಗೆ ಮೇಷರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭವಾಗಿ ಬರ್ತಾಯಿದೆ. ಅದರಲ್ಲಿ ಆರಂಭದಲ್ಲಿ 4, 5ರಲ್ಲಿ ನಿಮಗೆ ಅಲ್ಲಿ ಚಂದ್ರನ ಅನುಗ್ರಹದ ಕೊರತೆ ಇರೋ ಕಾರಣ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಗಳು ಆಗ್ಬೋದಾಗಿದೆ. ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಜೊತೆಗೆ ಆಗುವಂಥ ಕಲಹ ಎಲ್ಲ ಬರ್ಬೋದಂಥದ್ದು. ಇದೇ ಗುರುವಿನ ಬಲ ನಿಮಗೆ ಗೊತ್ತಿರುವಂತೆ ಗುರುವಿನ ಬಲ ಈ ಒಂದು ಕೆಲವೇ ದಿನಗಳಷ್ಟೇ ಇರುತ್ತೆ. ಮುಂದಿನ 14ನೇ ತಾರೀಕು ನಿಮಗೆ ಗುರುಬಲದಲ್ಲಿ ಅಂತ್ಯ ಆಗಿಬಿಡುತ್ತೆ. ಹಾಗಾಗಿ ಗುರುವಿನ ಬಲದ ಒಂದು ರಕ್ಷಣೆ, ಶುಕ್ರನ ಸ್ವಲ್ಪ ಮಟ್ಟಿಗೆ ರಕ್ಷಣೆ ಇರುತ್ತೆ. ಅದರ ಹೊರತು ಇತರ ಹಲವು ಗ್ರಹಗಳು ನಿಮಗೆ ವಿರುದ್ಧವಾಗಿದ್ದು, ಉದಾಹರಣೆಗೆ ಮಂಗಳನ ಇರ್ಬೋದು, ಬುಧನೂ ಇರ್ಬೋದು, ಅಥವಾ ಶನಿ, ರಾಹು, ಕೇತುಗಳು ಸಹ ಈಗ ಸ್ವಲ್ಪ ವೈರುಧ್ಯದ ಸ್ಥಿತಿಯಲ್ಲಿ ಇರುವ ಕಾರಣ ಅಷ್ಟೊಂದು ಉತ್ತಮವಾದ ಒಂದು ಅವಕಾಶ ಈಗ ಇರೋದಿಲ್ಲ. ಹಾಗಾಗಿ ಈ ವಾರದ ಆರಂಭದ ದಿನ ನಿಮಗೆ ಭಾನುವಾರ, ಸೋಮವಾರ ಸ್ವಲ್ಪ ಮಿಶ್ರ ಫಲಗಳ ಅನುಭವ ಆಗುತ್ತೆ. ಕಲಹದ ವಾತಾವರಣ ಮನೆಯಲ್ಲಿ ಬರ್ಬೋದು, ಉದ್ಯೋಗ ಸ್ಥಳದಲ್ಲಿ ಸಹ ಕಲಹದ ವಾತಾವರಣ ಬರುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಯಾವುದೇ ರೀತಿಯ ಒಂದು ಆರ್ಥಿಕವಾದ ಏನಾದರೂ ಒಂದು ಆರೋಪಗಳು ನಿಮ್ಮ ಮೇಲೆ ಬರುವಂಥ ಸಾಧ್ಯತೆ 4, 5 ಅಂದರೆ ಭಾನುವಾರ, ಸೋಮವಾರ ಬರುತ್ತೆ. ಅಮೆರಿಕ ಮಂಗಳವಾರ, ಬುಧವಾರ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಇರುತ್ತೆ. ಆರ್ಥಿಕ ವಿಚಾರವಾಗಿ ಉತ್ತಮ ಇದ್ದರೂ ವೈಯಕ್ತಿಕ ವಿಚಾರವಾಗಿ ಸ್ವಲ್ಪ ಏರುಪೇರಿನ ಘಟನೆ, ವೈಯಕ್ತಿಕ ವಿಚಾರವಾಗಿ ಅವಮಾನದ ಘಟನೆಗಳಾಗ್ಬೋದು. ಕಿರಿಯರ ಜೊತೆ ಕಲಹ ಅಥವಾ ಕಿರಿಯರ ಜೊತೆಗೆ ವಾಗ್ವಾದ ಎಲ್ಲ ಆಗುವಂಥ ಸಾಧ್ಯತೆ 6, 7ರಲ್ಲಿ ಬರುತ್ತೆ. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ನಂತರ ಬರುವಂಥ ಕೊನೆಯ 3 ದಿನಗಳು ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ 8, 9, 10 ಮಾತ್ರ ನಿಮಗೆ ಈ ವಾರದಲ್ಲಿ ಸ್ವಲ್ಪ ಚಂದ್ರನ ಬೆಂಬಲ ಇರುವಂಥ ದಿನ ಆಗಿರುತ್ತೆ. ಅಂದರೆ 3 ದಿನಗಳನ್ನು ಗಮನದಲ್ಲಿಟ್ಕೊಂಡು ಸದುಪಯೋಗ ಪಡಿಸ್ಕೊಳ್ಳಿ. ಯಾಕಂದರೆ ಈಗ ಬರುವಂಥ ಒಂದೊಂದು ದಿನವೂ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದೊಂದು ದಿನ ಈಗ ವಾರದಿಂದ ವಾರ ಪೂರ್ತಿ ನಿಮಗೆ ಗುರುಬಲ ಇದ್ದೇ ಇರುತ್ತೆ. ಹಾಗಾಗಿ ಏನು ಚಿಂತೆ ಪಡಬೇಡಿ. ಗುರುಬಲ ಈ ವಾರ ಪೂರ್ತಿ ಇರುತ್ತೆ. ಶುಕ್ರನ ಅನುಗ್ರಹ ವಾರ ಪೂರ್ತಿ ಇರುತ್ತೆ. ಕೇತು ಸ್ವಲ್ಪ ವಾರ ಪೂರ್ತಿ ನಿಮಗೆ ಪೂರಕವಾಗಿದ್ದಾನೆ. ಆದರೆ ಅಲ್ಲಿ ಚಂದ್ರ ಮತ್ತು ಇತರ ಗ್ರಹಗಳ ಬೆಂಬಲ ನಿಮಗೆ ಸ್ವಲ್ಪ ಕೊರತೆ ಇರೋ ಕಾರಣ ಚಂದ್ರನ ಬೆಂಬಲ ಇರುವಂಥ ದಿನಗಳನ್ನು ಆಯ್ಕೆ ಮಾಡಿಕೊಳ್ಳಿ. 8, 9, 10 ಗುರುವಾರ, ಶುಕ್ರವಾರ, ಶನಿವಾರ ನಿಮಗೆ ಅಂದುಕೊಂಡಂತೆ ಹಲವಾರು ಕೆಲಸ ಕಾರ್ಯಗಳು ಆಗ್ಬೋದು. ವ್ಯಾಪಾರ ವೃತ್ತಿಯಲ್ಲಿ ಸ್ವಲ್ಪ ಮುನ್ನಡೆ, ಹಣಕಾಸಿನ ಹರಿವು, ಅಂದುಕೊಂಡಂಥ ಕೆಲಸ ಆಗ್ಬೋದು. ಸರ್ಕಾರ ಕೆಲಸದ ಅಥವಾ ಕೋರ್ಟ್ ಕಚೇರಿ ಅಥವಾ ಪ್ರಮುಖವಾದ ಕೆಲಸ ಕಾರ್ಯ ಇದ್ದರೆ, ಮಾತು ಒಪ್ಪಂದ ಇವೆಲ್ಲ ರಿಜಿಸ್ಟ್ರೇಷನ್, ಸಹಿ ಇತ್ಯಾದಿಗಳಿದ್ರೆ ಇವೆಲ್ಲ ಮಾಡಲಿಕ್ಕೆ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ 8, 9, 10 ನೀವು ಆಯ್ಕೆ ಮಾಡಿಕೊಳ್ಳೋದು ಒಳ್ಳೆಯದು. ಆ ದಿನಗಳಲ್ಲಿ ವಿಶೇಷವಾದ ಗ್ರಹ ಬೆಂಬಲದಿಂದ ಎಲ್ಲ ಕಾರ್ಯಗಳು ಸಿದ್ಧಿಯಾಗಲಿವೆ. ಅದೃಷ್ಟ ನಿಮ್ಮ ಪರವಾಗಿ ಬರಲಿದೆ. ವಿದ್ಯಾರ್ಥಿ, ಯುವಕರು, ಸಾಧಕರು ಅಥವಾ ಇನ್ನಿತರ ವರ್ಗದವರು ಸಹ ಉತ್ತಮ ಫಲ ಇದೆ. ಏನಾದರೂ ಬದಲಾವಣೆಗಳನ್ನು ಮಾಡಬೇಕಾದ್ರೆ ಈಗ ನೀವು ಈ 3 ದಿನಗಳ ಸದುಪಯೋಗ ಪಡಿಸಿಕೊಳ್ಳಿ. ನಂತರ 14ರ ಬಳಿಕ ನಿಮಗೆ ವಿಶೇಷವಾದ ಕಾರ್ಯಗಳಿಗೆ ಅಷ್ಟೊಂದು ಉತ್ತಮವಾದ ಆಯ್ಕೆಯಾದ ದಿನಗಳು ಇರೋದಿಲ್ಲ. ಇವೆಲ್ಲ ಗಮನದಲ್ಲಿಟ್ಕೊಂಡು
ಈ ವಾರದಲ್ಲಿ ನೀವು ವಿಶೇಷವಾಗಿ ಈ 3 ದಿನಗಳನ್ನು ಗಮನದಲ್ಲಿಟ್ಟುಕೊಂಡು ಉಪಯೋಗ ಮಾಡಿಕೊಳ್ಳಿ. ಬಳಸುವಂಥ ಬಣ್ಣಗಳು ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಯೆಲ್ಲೋ, ವೈಟ್ ಮತ್ತು ಮಿಕ್ಸ್ ಬಣ್ಣಗಳು ನೀವು ಈ ವಾರದಲ್ಲಿ ಉಪಯೋಗಿಸ್ಬೋದು. ಜೊತೆಗೆ ಸಂಖ್ಯೆಗಳಲ್ಲಿ 3, 6, 7, 3, 6, 7 ಸಂಖ್ಯೆಯನ್ನು ಉಪಯೋಗಿಸ್ಕೊಳ್ಬೋದು. ಅಂದರೆ ಅಲ್ಲಿ ಗುರು, ಶುಕ್ರ ಮತ್ತು ಕೇತುವಿನ ಬೆಂಬಲ ನಿಮಗೆ ಸ್ವಲ್ಪ ಈ ವಾರದಲ್ಲಿದೆ. 3 ದಿನಗಳಲ್ಲಿ ಚಂದ್ರನ ಬೆಂಬಲ ಇರುವಂಥ 8, 9, 10ರಲ್ಲಿ ಸ್ನೋತ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ನಂಬರ್ 2 ಅಲ್ಲಿ ಬಳಸ್ಕೊಳ್ಬೋದಾಗಿದೆ. ಈ ವಾರದಲ್ಲಿ ಎಲ್ಲ ಮೇಷರಾಶಿಯವರಿಗೆ ಶುಭದಾಯಕ ಆಗಲಿ. ಮುಂದೆ ವೃಷಭ ರಾಶಿಗೆ ವಾರದ ಶುಭಾರಂಭವಾಗಿ ಬರ್ತಾಯಿದೆ. ಆರಂಭದ ಭಾನುವಾರ, ಸೋಮವಾರ 2 ದಿನಗಳ ನಮಗೆ ವಿಶೇಷವಾದ ಚಂದ್ರನ ಬೆಂಬಲ, ಅದರ ಜೊತೆಗೆ ಇರತಕ್ಕಂಥ ಒಂದು ರಾಹು, ಶುಕ್ರ ಮತ್ತು ಶನಿ ಮಹಾತ್ಮರ ಮಂಗಳನ ಬೆಂಬಲ ಸೇರುತ್ತೆ. ಹಾಗಾಗಿ ಅಪರೂಪಕ್ಕೆ ಸಿಗುವಂಥ ಮಂಗಳನ ಬೆಂಬಲ ನಿಮಗೆ ಈ ವಾರ ಪೂರ್ತಿ ಇರಲಿದೆ. ಜೊತೆಗೆ ಈ ತಿಂಗಳು ಪೂರ್ತಿ ಇರಲಿದೆ. ಈ ವಾರ ಅಷ್ಟೇ ಅಲ್ಲ, ಈ ತಿಂಗಳು ಪೂರ್ತಿ, ಮೇ ತಿಂಗಳು ಪೂರ್ತಿ ಆ ಮಂಗಳನ ಬೆಂಬಲ ನಿಮಗೆ ಇರುವಂಥದ್ದು. ಯಾಕಂದರೆ ಮಂಗಳನ ಬೆಂಬಲ ಇದ್ದಾಗ ನಮಗೆ ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು ಅಥವಾ ಇನ್ನಿತರದ್ದು ಮನೆ ಅಥವಾ ಭೂಮಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯ ಮಾಡೋದು, ಮನೆ ಏನಾದರೂ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಲಿಕ್ಕೆ ಅಥವಾ ಇದು ಇರುವಂತಹ ಮನೆಯನ್ನು ಏನಾದರೂ ರಿಪೇರಿ ಮಾಡುವಂಥದ್ದಾಗಲಿ ಇತ್ಯಾದಿ ಭೂಮಿ ಮತ್ತು ಮನೆಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳಿಗೆ ಈ ತಿಂಗಳು ಪೂರ್ತಿ ನಿಮಗೆ ಮಂಗಳನ ಒಂದು ಅನುಗ್ರಹ ಇರುವಂಥದ್ದು ಒಂದು ಆಶೀರ್ವಾದ ಇರುತ್ತೆ. ಹಾಗಾಗಿ ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಆರಂಭದಲ್ಲಿ ವಿಶೇಷವಾದ ಶುಭಫಲ ಇದೆ. ಭಾನುವಾರ, ಸೋಮವಾರ 2 ದಿನಗಳಲ್ಲಿ. ಅದೇ ರೀತಿ ನಿಮಗೆ ಶುಕ್ರನು ಸಹ ಈ ತಿಂಗಳು ಪೂರ್ತಿ ಲಾಭದಲ್ಲಿ ಪೂರ್ವಕವಾಗಿರ್ತಾನೆ. ಇದು ಸಹ ಒಂದು ಅನುಕೂಲ. ಯಾಕಂದರೆ ಈ ವೃಷಭ ರಾಶಿಯವರು ನಿಮಗೆ ರಾಶಿಯಾಧಿಪತಿಯೇ ಶುಕ್ರ, ನಿಮ್ಮ ರಾಶಿಯಾಧಿಪತಿಯ ನಿಮಗೆ ತಿಂಗಳು ಪೂರ್ತಿ ಪೂರಕವಾಗಿದ್ದಾನೆ. ಅಂದರೆ ಹಣಕಾಸಿನ ವಿಚಾರವಾಗಿ ಯಾವುದೇ ತೊಂದರೆಗಳಿಲ್ಲ. ಹಣಕಾಸಿನ ವಿಚಾರ ಯಥೇಚ್ಛವಾಗಿ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ. ಹಣಕಾಸು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅವಕಾಶ ಅಥವಾ ಮಾಡಿದ ಇನ್ವೆಸ್ಟ್ಮೆಂಟು ಇನ್ನೆಚ್ಚು ಬೆಳೆಯುವಂಥದ್ದು. ಈ ರೀತಿ ಎಲ್ಲ ವಿಚಾರದಲ್ಲಿ ಈಗ ಆರಂಭದ ದಿನ ನಿಮಗೆ ವಿಶೇಷವಾಗಿ ಅನುಕೂಲವಾಗಿ ಬಂದಿದೆ. ಪಂಚಗ್ರಹಗಳು ಅಥವಾ 5 ಗ್ರಹಗಳು ನಿಮಗೆ ವಾರದಲ್ಲಿ ಆರಂಭದಲ್ಲೇ ನಿಮಗೆ ಸಪೋರ್ಟ್ ಅಂದರೆ ನಿಮ್ಮ ಒಂದು ಬಲ ಬೆಂಬಲಕ್ಕೆ ಇರ್ತವೆ. ಬುಧನ ಬೆಂಬಲ ಇದೆ ಅಲ್ಲಿ. ಅದೇ ರೀತಿ ರಾಹು ನಿಮಗೆ ಪೂರಕವಾಗಿರ್ತಾನೆ. ವಿಶೇಷವಾಗಿ ಅತ್ಯಪರೂಪಕ್ಕೆ ಬೆಂಬಲ ಕೊಡುವಂಥ ಶನಿ ಮಹಾತ್ಮರ ಒಂದು ಬೆಂಬಲ ಸಹ ನಿಮಗೆ ಇರುತ್ತೆ. ಹಾಗಾಗಿ ಈ ವಾರದಲ್ಲಿ ಅನೇಕ ನಿಮಗೆ ಉತ್ತಮ ಘಟನೆಗಳು ಆಗ್ಬೋದು. ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ಆಗ್ಬೋದು. ಜೊತೆಗೆ ಈ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ಅಥವಾ ಕೋರ್ಟ್ ಕಚೇರಿ ಸಂಬಂಧ ಕೆಲಸ ಕಾರ್ಯ ಇವೆಲ್ಲವೂ ನಿಮಗೆ ಈ ವಾರದಲ್ಲಿ ಜಯ ಅಥವಾ ಯಶಸ್ಸು ಸಿಗುವಂಥ ಯೋಜನೆಗಳಿರ್ತವೆ. ಅದರಲ್ಲೂ ಭಾನುವಾರ, ಸೋಮವಾರ ಚಂದ್ರನ ಬೆಂಬಲ ಸಹ ಬರುವ ಕಾರಣ ಅಲ್ಲಿ 6 ಗ್ರಹಗಳು ನಿಮಗೆ ಪೂರಕವಾಗಿರುವಂಥದ್ದು ವಿಶೇಷವಾದ ಆ ಷಡ್ಗ್ರಹಗಳ ಒಂದು ಬೆಂಬಲವನ್ನು ಗಮನಿಸಿಕೊಂಡು ಭಾನುವಾರ, ಸೋಮವಾರ ವಿಶೇಷವಾದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೋದಾಗಿದೆ. ನಂತರ ಮಂಗಳವಾರ, ಬುಧವಾರ 6, 7 ಸಹ ನಿಮಗೆ ಉತ್ತಮ ದಿನವೇ. ಯಾವುದೇ ರೀತಿಯ ಚಿಂತೆಗಳಿಲ್ಲ. ಇಷ್ಟಾರ್ಥ ಸಿದ್ಧಿ, ಲಾಭ, ವೃದ್ಧಿ, ಹಣಕಾಸು, ಆರೋಗ್ಯ ಎಲ್ಲ ಉತ್ತಮ ಇರುತ್ತೆ. ಈ ದಿನ ಸಣ್ಣ ಪುಟ್ಟ ಮಾತಿನ ಕಲಹಗಳು ಬರ್ಬೋದು. ವಿಶೇಷವಾಗಿ ಹಿರಿಯ ವ್ಯಕ್ತಿಗಳಲ್ಲಿ ತಂದೆ, ತಾಯಿ, ಅತ್ತೆ, ಮಾವ ಅಥವಾ ನಿಮ್ಮ ಹಿರಿಯ ಒಂದು ಮೇಲಾಧಿಕಾರಿ ಜೊತೆಗೆ ಏನಾದರೂ ಮಾತಿನ ಚಕಮಕಿ ಅಥವಾ ಭಿನ್ನಾಭಿಪ್ರಾಯಗಳು ಬರ್ಬೋದು. ಅದರ ಬಗ್ಗೆ ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ಅದರ ಹೊರತು ಇತರ ವಿಚಾರ ಉತ್ತಮ ಇದೆ. ಹಣಕಾಸು, ಆರೋಗ್ಯ ಅಥವಾ ಇನ್ನಿತರ ಯಾವುದೇ ಕೆಲಸ ಕಾರ್ಯಗಳು ಆಗುತ್ತೋ ಅವೆಲ್ಲ ಉತ್ತಮವಾಗಿ ಇರುತ್ತೆ 6, 7ರಲ್ಲಿ. ಇನ್ನು 8, 9, 10 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ಪಂಚಗ್ರಹಗಳ ಬೆಂಬಲ ಇದ್ದೇ ಇರುತ್ತೆ. ಹಣಕಾಸು, ಆರೋಗ್ಯ, ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ ಅಥವಾ ಶಿಕ್ಷಣ ವಿಚಾರದಲ್ಲಿ ಯಾವುದೇ ರೀತಿ ಅಡೆತಡೆಗಳಿಲ್ಲ. ಎಲ್ಲವೂ ನೀವು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗ್ಬೋದು. ಇಲ್ಲಿ ಚಂದ್ರನ ಬೆಂಬಲದ ಕೊರತೆ ನಿಮಗೆ 8, 9, 10ರಲ್ಲಿ ಕಾಣ್ಬೋದು. ಹಾಗಾಗಿ ಚಂದ್ರನ ಬೆಂಬಲದ ಕೊರತೆಯ ಒಂದು ಪರಿಣಾಮವಾಗಿ ಕೆಲವೊಮ್ಮೆ ನಿಮಗೆ ಮಾತಿನ ಚಕಮಕಿ, ನಿಮ್ಮ ಮೇಲೆ ಏನಾದರೂ ವಿರುದ್ಧ ಕೆಲವರು ದೂರನ್ನು ಕೊಡೋದಾಗಲಿ ಅಥವಾ ಕಿರಿಯ ವ್ಯಕ್ತಿಗಳ ಜೊತೆಗೆ ಏನಾದರೂ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಕಿರಿಯರಿಂದ ನಿಮಗೆ ಅವಮಾನ ಆಗುವಂಥ ಘಟನೆಗಳು ಆಗ್ಬೋದು. ಹಾಗೆ ಅಂಥ ವಿಚಾರದ ಬಗ್ಗೆ, ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಬೇಕು. ಜೊತೆಗೆ ಯಾವುದೇ ರೀತಿಯ ನಿಮ್ಮದಲ್ಲದ ವಿಚಾರಕ್ಕೆ ನೀವು ತಲೆ ಹಾಕೋದಾಗಲಿ, ಮೂರನೇ ವ್ಯಕ್ತಿಗಳ ಒಂದು ಜಗಳವನ್ನು ನೀವು ಬಿಡಿಸಲಿಕ್ಕೆ ಹೋಗೋದು ಅಂಥದ್ದೆಲ್ಲ ನೀವು ಅಷ್ಟು ಅದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗ್ಬಾರ್ದು. ಅವೆಲ್ಲ ನಿಮಗೇ ತಿರುಗುಬಾಣ ಆಗ್ಬೋದು 8, 9 ಅದರಲ್ಲಿ. ಹಾಗೆ ಮಾತು ನಡವಳಿಕೆ ಬಗ್ಗೆ ನಿಮ್ಮ ಒಂದು ಪರ್ಸನಲ್ ರಿಲೇಷನ್ಶಿಪ್ಪು ಇದರ ಬಗ್ಗೆ ಸ್ವಲ್ಪ ಗಮನ ಬೇಕಾಗುತ್ತೆ. ಅದರ ಹೊರತು ನಿಮಗೆ ಈ ವಾರ ಪೂರ್ತಿ ಹೆಚ್ಚಿನ ಉತ್ತಮ ಫಲ ಇದೆ. ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಹಣಕಾಸಿನ ವಿಚಾರ ಉತ್ತಮ ಇದೆ. ಆರೋಗ್ಯ ಸಹ ಉತ್ತಮವಾಗಿರುವಂಥ ವಾರ ಆಗಿರುತ್ತೆ. ಅಲ್ಲಿ ಪಂಚಗ್ರಹಗಳ ವಿಶೇಷವಾದ ಬೆಂಬಲ ಇರುವ ಕಾರಣ ಹಲವಾರು ದೀರ್ಘಕಾಲದ ಕನಸುಗಳು ಈಡೇರುವಂಥ ಅವಕಾಶ, ಜಾಬು ಅಥವಾ ಉದ್ಯೋಗದಲ್ಲಿ ನೀವು ಹೊಸ ಉದ್ಯೋಗಕ್ಕೆ ಪ್ರಯತ್ನ ಪಡೋರಿಗೆ ಅವಕಾಶಗಳು ಬರ್ಬೋದು. ಅದು ಇರುವಂಥ ಉದ್ಯೋಗದಲ್ಲಿ ಸಹ ನಿಮಗೆ ಹೆಚ್ಚಿನ ಒಂದು ಸೌಲಭ್ಯಗಳು ಸಿಗ್ಬೋದು. ಈ ವಾರದಲ್ಲಿ ವೃಷಭ ರಾಶಿಯವರು ಬಳಸುವಂಥ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಗ್ರೇ, ಗ್ರೀನ್, ವೈಟ್, ಬ್ಲೂ ಮತ್ತು ರೆಡ್ ಬಣ್ಣಗಳನ್ನು ಬಳಸ್ಬೋದು. ಪಂಚಗ್ರಹಗಳ ಒಂದು ವಿಶೇಷದ ಬೆಂಬಲ ಇದೆ. ಸಂಖ್ಯೆಗಳು 4, 5, 6, 8, 9, 4, 5, 6, 8, 9 ಎಂಬಂತಹ 5 ಸಂಖ್ಯೆಗಳನ್ನು ನೀವು ಬಳಸ್ಕೊಳ್ಬೋದಾಗಿದೆ. ಎಲ್ಲ ವೃಷಭ ರಾಶಿಯವರಿಗೆ ಪಂಚಗ್ರಹಗಳ ಕೃಪೆಯಿಂದ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಮಿಥುನ ರಾಶಿಗೆ ವಾರದ ಆರಂಭ ಸಾಮಾನ್ಯ ಅಂದರೆ ಎಲ್ಲ ನಾರ್ಮಲ್ ಆಗಿರುತ್ತೆ. ಹೆಚ್ಚೇನು ತೊಂದರೆಗಳಿಲ್ಲ. ವಾರದ ಆರಂಭ ಭಾನುವಾರ, ಸೋಮವಾರ ಎಲ್ಲವೂ ನಾರ್ಮಲಾಗಿ ನಡೀತಾ ಹೋಗುತ್ತೆ. ಆರೋಗ್ಯ ವಿಚಾರ ಇರ್ಬೋದು, ವ್ಯಾಪಾರ, ವೃತ್ತಿ, ಉದ್ಯೋಗ ವಿಚಾರಗಳು ನಾರ್ಮಲ್ ಆಗಿರುತ್ತೆ. ಹಣಕಾಸಿನ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಆಕಸ್ಮಿಕ ನಷ್ಟ ಆಗುವಂಥ ಸಾಧ್ಯತೆ ಬರುತ್ತೆ ಭಾನುವಾರ, ಸೋಮವಾರದಲ್ಲಿ. ಆಕಸ್ಮಿಕ ನಷ್ಟ ಅಂದರೆ ನಿಮ್ಮದೇ ತಪ್ಪಿನಿಂದ ಏನಾದರೂ ನೀವು ಹಣವನ್ನು ಕಳೆದುಕೊಳ್ಳೋದು, ಅದು ಯಾವುದೇ ರೀತಿಯ ಆನ್ಲೈನ್ ಆಮಿಷಕ್ಕೆ ಒಳಗಾಗಿ ಅಲ್ಲಿ ಹಣ ಹೂಡಿಕೆ ಮಾಡಲಿಕ್ಕೆ ಇದ್ದಂಥ ಹಣವನ್ನು ಕಳೆದುಕೊಳ್ಳುವಂಥ ಸ್ವಯಂಕೃತ ಅಪರಾಧದಿಂದ ಏನಾದರೂ ತೊಂದರೆಗೆ ಅಥವಾ ನಷ್ಟಕ್ಕೆ ಸಿಲುಕೊಳ್ಳುವಂಥದ್ದು ಇರುತ್ತೆ. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಭಾನುವಾರ, ಸೋಮವಾರ ಬೇಕು. ಮಂಗಳವಾರ, ಬುಧವಾರ ನಿಮ್ಮ ಪಾಲಿಗೆ ಉತ್ತಮ ದಿನ.
6-7ರಲ್ಲಿ ನಿಮಗೆ ವಿಶೇಷವಾದ ಮೇ 6-7 ದಿನಾಂಕದಲ್ಲಿ ವಿಶೇಷವಾದ ಲಾಭ ಜಯ ಇರುತ್ತೆ. ಚಂದ್ರನ ವಿಶೇಷವಾದ ಅನುಗ್ರಹದ ಕಾರಣ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ಮುನ್ನಡೆ, ಹಣಕಾಸು ಬರುವಂಥದ್ದು, ಜೊತೆಗೆ ಹೊಸದರ ಏನಾದರೂ ಆರಂಭಕ್ಕೆ ನಿಮಗೆ ಚಾಲನೆ ಸಿಗುವಂಥದ್ದು, ಬಂಧು ಮತ್ತು ಮಿತ್ರರ ಸಹಾಯಗಳು ಸಿಗುವಂಥದ್ದು, ಭೂಮಿ ವಿವಾದ, ಆಸ್ತಿ ವಿವಾದ ಅಥವಾ ಇನ್ನಿತರ ಯಾವುದೇ ಕೌಟುಂಬಿಕ ವಿವಾದ ಕಲಗಳಿದ್ದರೆ ಅವೆಲ್ಲವೂ ಈಗ ಒಂದು ಸಂಧಾನವಾಗಿ ಬಗೆಹರಿಯುವಂಥದ್ದು ಅಥವಾ ಅವೆಲ್ಲವೂ ಈಗ ಸುಸೂತ್ರವಾಗಿ ಎಲ್ಲ ನಿರ್ವಹಣೆ ಆಗುವಂಥದ್ದು. ಈ ರೀತಿ ಅನೇಕ ಮನಸ್ಸಿಗೆ ಖುಷಿ ಕೊಡುವಂತಹ ಘಟನೆಗಳು ಕೌಟುಂಬಿಕವಾಗಿಯೂ ಆರ್ಥಿಕವಾಗಿಯೂ ಜೊತೆಗೆ ನಿಮ್ಮ ವೈಯಕ್ತಿಕವಾಗಿಯೂ ಉತ್ತಮ ಘಟನೆಗಳು ಜರುಗುತ್ತವೆ. ಇನ್ನು ಆ ಬಳಿಕ ಬರುವಂಥ 8, 9, 10 3 ದಿನಗಳಲ್ಲಿ ಅಲ್ಲಿ ಚಂದ್ರನು ವ್ಯಯದಲ್ಲಿ ಇರುವ ಕಾರಣ ಅಲ್ಲಿ ನಮಗೆ ಅನೇಕ ರೀತಿಯ ಸ್ವಲ್ಪ ಹಣಕಾಸಿನ ಬಗ್ಗೆ ಹೆಜ್ಜೆ ಬೇಕಾಗುತ್ತೆ. ನಷ್ಟದಲ್ಲಿರುವಂಥ ಚಂದ್ರನ ಒಂದು ಪರಿಣಾಮವಾಗಿ ಕೆಲವೊಮ್ಮೆ ನಿಮಗೆ ಆರ್ಥಿಕವಾದ ನಷ್ಟಗಳಾಗುವಂಥದ್ದು, ವ್ಯಾಪಾರ ವೃತ್ತಿಯಲ್ಲಿ ಏನಾದರೂ ತೊಂದರೆಗಳಾಗುವಂಥದ್ದು ಅಥವಾ ಯಾರನ್ನೋ ಮಾತನ್ನು ಮೀರಿ ಹಣವನ್ನು ಕಳೆದುಕೊಳ್ಳುವಂಥದ್ದು ಅಥವಾ ಆನ್ಲೈನ್ ಯಾವುದೋ ವಂಚನೆಗೆ ಸಿಲುಕೊಳ್ಳುವಂಥದ್ದು. ಹಾಗಾಗಿ ಹಣಕಾಸಿಗೆ ಸಂಬಂಧಪಟ್ಟು ತುಂಬ ಎಚ್ಚರಿಕೆ 8, 9, 10ರಲ್ಲಿ ಬೇಕು. ಉಳಿದಂತೆ 8, 9, 10ರಲ್ಲಿ ನಿಮಗೆ ಸೂರ್ಯ ಅನುಗ್ರಹ, ಬುಧಾನುಗ್ರಹ ಎಲ್ಲ ಇರುವ ಕಾರಣ ಅಲ್ಲಿ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇವೆಲ್ಲವೂ ನಿಮಗೆ ವಾರಪೂರ್ತಿ ಉತ್ತಮ ಇದೆ. ವಾರಪೂರ್ತಿ ನಿಮಗೆ ಸೂರ್ಯ ಭಗವಂತನ ವಿಶೇಷವಾದ ಬೆಂಬಲ 13ರವರೆಗೂ ಇರುತ್ತೆ. ಈ ವಾರದಿಂದ ಆರಂಭದಿಂದ 13ರವರೆಗೂ ನಿಮಗೆ ಏನು ಆ ಸೂರ್ಯನ ವಿಶೇಷವಾದ ಅನುಗ್ರಹದ ಕಾರಣ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ, ಭೂಮಿ ದಾಖಲೆಗಳು ಅಥವಾ ಇನ್ನಿತರ ಯಾವುದೇ ರಾಜಕೀಯ ಮೂಲವಾದ ವ್ಯಕ್ತಿಗಳ ಮೂಲಕ ಮಾಡುವಂಥ ಕೆಲಸ ಕಾರ್ಯಗಳು ಇವೆಲ್ಲವೂ ಮಾಡಲಿಕ್ಕೆ ಉತ್ತಮ. ಜೊತೆಗೆ ಯಾವುದಾದ್ರೂ ಉದ್ಯೋಗಕ್ಕೆ ಅಪ್ಲೈ ಮಾಡಿದರೆ, ಉದ್ಯೋಗಕ್ಕೆ ಪ್ರಯತ್ನ ಪಡಿದರೆ, ಏನಾದರೂ ಸ್ಟಾರ್ಟಪ್ಗಳನ್ನು ಮಾಡಲಿಕ್ಕೆ ಮುಂತಾದಕ್ಕೆ ರವಿಯ ಒಂದು ವಿಶೇಷವಾದ ಬೆಂಬಲ ಇದೆ. ವಾರಪೂರ್ತಿ ಅದನ್ನು ಬಳಸಿಕೊಳ್ಳುವಂಥದ್ದು. ಹಾಗಾಗಿ ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ಆರಂಭದಲ್ಲಿ ಸಾಮಾನ್ಯ ಫಲ ಬಂದಿದೆ, ಮಧ್ಯದ 6-7ರಲ್ಲಿ ಅತ್ಯುತ್ತಮ ಫಲ ಬಂದಿದೆ, ಕೊನೆಯ 3 ದಿನಗಳಲ್ಲಿ ಸಹ ಸಾಮಾನ್ಯ ಫಲ ಅಂತ ಬಂದಿದೆ. ಹೆಚ್ಚೇನು ಆತಂಕ ಪಡೋದಿಲ್ಲ, ಯಾವುದೇ ರೀತಿಯ ತುಂಬ ದೊಡ್ಡ ಮಟ್ಟದ ತೊಂದರೆಗಳಾಗಲಿ ಕಂಟಕಗಳಾಗಲಿ ಏನೂ ಇರೋದಿಲ್ಲ. ಎಲ್ಲವೂ ನಾರ್ಮಲ್ ಆಗಿ ನಡೀತಾ ಹೋಗುವಂಥ ವಾರ ಆಗಿರುತ್ತೆ. ಮಧ್ಯದಲ್ಲಿ 2 ದಿನಗಳಲ್ಲಿ 6-7ರಲ್ಲಿ ವಿಶೇಷವಾದ ಶುಭಫಲಗಳು ಖಂಡಿತ ಸಿಗಲಿವೆ. ಈ ವಾರದಲ್ಲಿ ಬರತಕ್ಕಂಥ ಈ ಅವಕಾಶವನ್ನು ರವಿಯ ಒಂದು ವಿಶೇಷವಾದ ಆಶೀರ್ವಾದವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ. ಆರೆಂಜ್, ಗ್ರೇ ಮತ್ತು ಗ್ರೀನ್ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 1, 4, 5, 1, 4, 5 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿ. ಕಟಕ ರಾಶಿಗೆ ವಾರದ ಶುಭ ಆರಂಭ. ಭಾನುವಾರ ವಿಶೇಷವಾದ ಶುಭ ಫಲ ಬರುತ್ತೆ. ಭಾನುವಾರ, ಸೋಮವಾರ 2 ದಿನಗಳಲ್ಲಿ ನಿಮಗೆ ವಿಶೇಷವಾದ ಚಂದ್ರನ ಅನುಕೂಲತೆ ಉತ್ತಮವಾಗಿರುವಂಥದ್ದು. ಸೂರ್ಯನ ಬೆಂಬಲ ಅಂದರೆ ರವಿಯ ವಿಶೇಷವಾದ ಅನುಗ್ರಹ ನಿಮಗೆ ವಾರಪೂರ್ತಿ ಇರಲಿದೆ. ಅದೇ ರೀತಿ ಶುಕ್ರನ ವಿಶೇಷವಾದ ಬೆಂಬಲ ನಿಮಗೆ ವಾರಪೂರ್ತಿ ಇರಲಿದೆ. ಅದೇ ರೀತಿ ಕೇತು ಸಹ ನಿಮಗೆ ವಾರಪೂರ್ತಿ ಪೂರಕವಾಗಿರ್ತಾನೆ. ಬುಧಾನುಗ್ರಹ ಸಹ ನಿಮಗೆ ವಾರದ 6ನೇ ತಾರೀಕಿನಿಂದ ಪರಿವರ್ತನೆಯಿಂದ ನಿಮಗೆ ಬರಲಿದೆ. ಹಾಗಾಗಿ ಸುಮಾರು 5 ಗ್ರಹಗಳು ನಿಮಗೆ ವಿಶೇಷವಾದ ಶುಭಫಲನ ಕೊಡ್ತಾ ಇರ್ತವೆ. ಆ ಗುರುವಿನ ಒಂದು ಬಲ ನಿಮಗೆ ಈ ವಾರ ಪೂರ್ತಿ ಇರಿದೆ. ಜೊತೆಗೆ ಮುಂದಿನ ವಾರ 14ಕ್ಕೆ ನಿಮಗೆ ಆ ಗುರುವಿನ ಬಲ ಮುಗಿಯುವಂಥದ್ದು. ಹಾಗಾಗಿ ಗುರುಬಲ ಇರುವಂಥ ಈ ಅಪೂರ್ವದ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಿ ಕಟಕ ರಾಶಿಯವರು. ಆಮೇಲೆ ನಿಮಗೆ 14ರ ಬಳಿಕ ಗುರುಬಲದ ಒಂದು ಅನುಕೂಲ ಇರೋದಿಲ್ಲ. ಹಾಗಾಗಿ ಈ ವಾರದಲ್ಲಿ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ, ಶುಭ ಕಾರ್ಯಗಳಿಗೆ ಫಿಕ್ಸ್ ಮಾಡೋದಿದ್ರೆ, ಮದುವೆ ಮುಂಜಿಗಳ ವಿಚಾರನ ಫಿಕ್ಸ್ ಮಾಡಬೇಕಂತಿದ್ರೆ ಅಥವಾ ಇನ್ನಿತರ ಯಾವುದರಿಂದ ಪ್ರಮುಖವಾದ ಕೊಡುಕೊಳ್ಳಬೇಕೆ ಅಥವಾ ಏನಾದರೂ ಸೂಕ್ತವಾದ ಬದಲಾವಣೆಗಳು, ಉದ್ಯೋಗ ಬದಲಾವಣೆ, ಜಾಬ್ ಬದಲಾವಣೆ ಇತ್ಯಾದಿ ಮಾಡಲಿಕ್ಕೆ ಈ ರೀತಿ ಪ್ರಮುಖವಾದ ಜೀವನದ ಕೆಲಸ ಕಾರ್ಯಗಳೆಲ್ಲ ಮಾಡಲಿಕ್ಕೆ ಈ ವಾರವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಅಲ್ಲಿ ಪಂಚಗ್ರಹಗಳ ಬೆಂಬಲ ವಾರಪೂರ್ತಿ ಇರಲಿದೆ. ಅಲ್ಲಿ ಗ್ರಹಾಧಿಪನಾದಂಥ ಸೂರ್ಯ ಭಗವಂತರು ಜೊತೆಗೆ ಗ್ರಹಗಳಲ್ಲೇ ಒಂದು ಶ್ರೇಷ್ಠವಾದಂಥ ಗುರುಗ್ರಹದ ಒಂದು ಆಶೀರ್ವಾದ ಇರುವಂಥ ವಾರವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ವ್ಯಾಪಾರಿಗಳಿಗೆ ಪ್ರಗತಿ, ಉದ್ಯೋಗಿಗಳಿಗೆ ಪ್ರಗತಿ, ಜೊತೆಗೆ ವಿದ್ಯಾರ್ಥಿ ಅಥವಾ ಯುವಕರು ಸಾಧಕರಿಗೆ ಸಹ ಅನೇಕ ರೀತಿಯ ಶುಭ ಘಟನೆಗಳು ಅಥವಾ ಅಂದುಕೊಂಡಂಥ ಕೆಲಸ ಕಾರ್ಯ ಆಗಲಿದೆ. ಭಾನುವಾರ, ಸೋಮವಾರ ಅತ್ಯಂತ ಶುಭ ಫಲ. ರಾಜಯೋಗ, ಗಜಕೇಸರಿಯುವಂಥ ಫಲವನ್ನು ಪಡೆಯಬಹುದಾಗಿದೆ. ಇನ್ನು 6, 7 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನವೇ, ಏನೂ ತೊಂದರೆ ಏನಿಲ್ಲ. 6, 7 ಸಹ ಈ ಪಂಚಗ್ರಹಗಳ ಬೆಂಬಲ ನಿಮಗೆ ಇದ್ದಿರುತ್ತೆ. ಈ ದಿನ ಚಂದ್ರನ ಬೆಂಬಲ ಸ್ವಲ್ಪ ಕೊರತೆ ಇರುತ್ತೆ, ಹೊರತು ಇತರ ಗ್ರಹಗಳ ಬೆಂಬಲ ನಿಮಗೆ ಮಾಮೂಲಾಗಿ ಇದ್ದೇ ಇರುತ್ತೆ. ಹಾಗಾಗಿ ಹಣಕಾಸು, ವ್ಯಾಪಾರ, ವೃತ್ತಿ ವಿಚಾರ ಎಲ್ಲ ಪರವಾಗಿಲ್ಲ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ಸುಸ್ತಾಗುವಂಥದ್ದಲ್ಲಿ ಬರ್ಬೋದು. ಆಹಾರ ಅಥವಾ ನೀರಿನಿಂದ ಏನಾದರೂ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು. ಜೊತೆಗೆ ಹಣಕಾಸಿನ ಖರ್ಚು ಸ್ವಲ್ಪ ವಿಪರೀತ ಆಗ್ಬೋದು. ಖರ್ಚನ್ನು ನಿಯಂತ್ರಣಗೊಳಿಸಿ ಆರೋಗ್ಯವನ್ನು ಸ್ವಲ್ಪ ಕಾಪಾಡಿಕೊಳ್ಬೇಕಾಗತ್ತೆ 6, 7ರಲ್ಲಿ. ನಂತರ 8, 9, 10 ನಿಮಗೆ ಮತ್ತೆ 3 ದಿನಗಳು ವಿಶೇಷವಾದ ಶುಭ ದಿನಗಳಾಗಿರುತ್ತವೆ. 8, 9, 10ರಲ್ಲಿ ನಿಮಗೆ ಚಂದ್ರನೂ ಸೇರಿ ಇತರ 5 ಗ್ರಹಗಳ ಬೆಂಬಲ ಇರುವ ಕಾರಣ ವಿಶೇಷವಾದ ಶುಭ ಆಗುತ್ತೆ. ಸೂರ್ಯ ಅನುಗ್ರಹ, ಗುರುವಿನ ಬೆಂಬಲ, ಬುಧನ ಬೆಂಬಲ, ಅಲ್ಲದೆ ಅಲ್ಲಿ ಕೇತು ಸಹ ನಿಮಗೆ ಪೂರಕವಾಗಿರುವಂಥದ್ದು. ಈ ರೀತಿ ವಿಶೇಷವಾದ ಶುಭಫಲಗಳು, ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ. ಉದ್ಯೋಗಗಳನ್ನು ಆರಂಭಿಸಲಿಕ್ಕೆ ಆಗಲಿ, ಏನಾದರೂ ಕೈಗಾರಿಕೆಗಳನ್ನು ಆರಂಭ ಮಾಡಲಿಕ್ಕೆ ಅಥವಾ ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿಕ್ಕೆ, ಭೂಮಿಯ ದಾಖಲೆ ಪತ್ರ ಪಡೆಯುವಂಥದ್ದು, ಮನೆ ಭೂಮಿ ಕೊಳ್ಳುವಂಥದ್ದು ಅಥವಾ ಮನೆ ಭೂಮಿಗೆ ಸಂಬಂಧಪಟ್ಟ ಒಪ್ಪಂದಗಳನ್ನು, ರಿಜಿಸ್ಟ್ರೇಷನ್ಗಳನ್ನು ಮಾಡುವಂಥದ್ದು ಮುಂತಾದ ಹಲವಾರು ಪ್ರಮುಖವಾದ ಕೆಲಸ ಕಾರ್ಯಗಳಿಗೂ ಶುಭ ಕಾರ್ಯಗಳು, ವಿಶೇಷವಾದ ಅನುಕೂಲತೆಗಳು ಬರ್ತವೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗವೆ. ಯಾವುದೇ ಪ್ರಯತ್ನಗಳನ್ನು ಪಡಲಿಕ್ಕೆ ಏನು ಮಾಡಿದರೆ ಈ ದಿನ ಸಫಲತೆ ಬರುತ್ತೆ 8, 9, 10ರಲ್ಲಿ. ಹಾಗೆ ದಿನ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹಾಗಾಗಿ ಈ ಒಂದು ಕಟಕ ರಾಶಿಯವರಿಗೆ ಈ ವಾರವು ಅತ್ಯಂತ ಅದೃಷ್ಟದಾಯಕವೂ ಶುಭದಾಯಕವಾಗಿದೆ. ಮತ್ತೆ ಬರದಂತಹ ಗ್ರಹಗಳ ಬೆಂಬಲದ ಅವಕಾಶ ನಿಮಗೆ ಇದೆ.
ಅದನ್ನು ಈ ವಾರದಲ್ಲಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. 4, 5 ಮತ್ತು 8, 9 ಅದರಲ್ಲಿ ಚಂದ್ರನ ಬೆಂಬಲ ಸಹ ಅಮೋಘವಾಗಿ ಬಂದಿದೆ. ಹಾಗೆ ಇದನ್ನೆಲ್ಲ ಸದುಪಯೋಗಪಡಿಸಿಕೊಳ್ಳಿ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಆರೆಂಜ್, ಸ್ನೋ, ಗ್ರೀನ್, ಯೆಲ್ಲೋ, ಗ್ರೇ ಮತ್ತು ವೈಟ್ ಮತ್ತು ಮಿಕ್ಸ್ ಬಣ್ಣಗಳನ್ನು ಬಳಸಿಕೊಳ್ಬೋದಾಗಿದೆ. ಸಂಖ್ಯೆಗಳು 1, 2, 3, 5, 6, 7 1, 2, 3, 5, 6, 7 ಎಂಬಂತಹ ಸಂಖ್ಯೆಗಳನ್ನು ನೀವು ಬಳಸ್ಕೊಳ್ಳೋದಾಗಿದೆ. ಷಡ್ಗ್ರಹಗಳು ವಿಶೇಷವಾಗಿ ಈ ವಾರದಲ್ಲಿ ಆಶೀರ್ವಾದ ಮಾಡ್ತಿದೆ. ಎಲ್ಲ ಕಟಕ ರಾಶಿಯವರು ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಈ ವಾರ ನಿಮಗೆ ಶುಭದಾಯಕ ಆಗಲಿದೆ. ಇನ್ನು ಸಿಂಹರಾಶಿಗೆ ಈ ವಾರದ ಆರಂಭ ಸಾಮಾನ್ಯವಾಗಿ ಬರ್ತಾಯಿದೆ. ಅಲ್ಲಿ ಗ್ರಹಗಳ ಬೆಂಬಲದ ಕೊರತೆ ನಿಮಗೆ ಕಾಡ್ತಾ ಇರುತ್ತೆ. ಆರಂಭದಲ್ಲಿ ಚಂದ್ರನೂ ಸೇರಿ ನಿಮಗೆ ಇತರ ಗ್ರಹಗಳು ಸಹ ವಿರುದ್ಧವಾಗಿರ್ತವೆ. ಕೇವಲ ಒಂದು ಶುಕ್ರ ಮತ್ತು ಬುಧರ ಒಂದು ಸ್ವಲ್ಪ ಮಟ್ಟಿನ ಅನುಗ್ರಹ ಇದ್ದೇ ಇರುತ್ತೆ ಹೊರತು ಇತರ 7 ಗ್ರಹಗಳು ವಿರುದ್ಧವಾಗಿರುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಆರಂಭದ ಈ ಭಾನುವಾರ ಸೋಮವಾರ ಸ್ವಲ್ಪ ಹಣಕಾಸು ವಿಚಾರ, ಆರೋಗ್ಯ ವಿಚಾರ, ಮಾತು ನಡವಳಿಕೆ ವಿಚಾರ ಎಚ್ಚರಿಕೆ ವಹಿಸಬೇಕು. ಸೋಮವಾರ ಮಂಗಳವಾರ ಏನಾದರೂ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ಏನಾದರೂ ದುಃಖದ ವಾರ್ತೆಗಳನ್ನು ಕೇಳುವಂಥದ್ದು ಅಥವಾ ಯಾವುದೇ ಪ್ರಯತ್ನ ಮಾಡಿದ್ರು ಅದರಲ್ಲಿ ವಿಫಲತೆಗಳು ಅಥವಾ ಮನಸ್ಸಿಗೆ ಅಸಮಾಧಾನ ಆಗುವಂಥ ಘಟನೆ ಆಗ್ಬೋದು. ಜೊತೆಗೆ ಮನೆಯಲ್ಲಿ ಸಹ ವೈಯಕ್ತಿಕವಾಗಿ ನಿಮಗೆ ಕೌಟುಂಬಿಕ ಕಲಹ, ಗಂಡ ಹೆಂಡತಿರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಸಹೋದರರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ. ಹಾಗೆ ಭಾನುವಾರ ಸೋಮವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ, ಮಾತು ನಡವಳಿಕೆಯಲ್ಲಿ ಸ್ವಲ್ಪ ನಿಯಂತ್ರಣ, ಜೊತೆಗೆ ಆರೋಗ್ಯದ ಸಾಲು ವಿಶೇಷವಾಗಿ ಗಮನ ಬೇಕಾಗುತ್ತೆ. ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದು, ಸುಸ್ತಾಗುವಂಥದ್ದು ಅಥವಾ ಹವಾಮಾನದಿಂದ ಏನಾದರೂ ಉಷ್ಣ ಅಥವಾ ಶೀತದ ಒಂದು ವ್ಯತ್ಯಾಸಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಆ ಬಗ್ಗೆ ಗಮನ ಬೇಕಾಗುತ್ತೆ. ಇನ್ನು 6, 7 ನಿಮ್ಮ ಪಾಲಿಗೆ ಉತ್ತಮ ದಿನ. ಮಂಗಳವಾರ, ಬುಧವಾರ ಮೇ 6, 7ರಲ್ಲಿ ವಿಶೇಷವಾದ ಶುಭ ಫಲ ಬರುತ್ತೆ. ಇಷ್ಟಾರ್ಥ ಸಿದ್ಧಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವಿದ್ಯಾರ್ಥಿ ಯುವಕರಿಗೆ ಉತ್ತಮ ಫಲ. ಜೊತೆಗೆ ಯಾವುದಾದ್ರೂ ನಿಮ್ಮ ವ್ಯಾಪಾರ, ವ್ಯವಹಾರ, ಉದ್ಯಮ ಅಥವಾ ಕೃಷಿ ಕ್ಷೇತ್ರ ಇತ್ಯಾದಿಗಳೇನಾದರೂ ಒಂದು ಹೊಸದರ ಆರಂಭಕ್ಕೆ ಅವಕಾಶಗಳು ಅಥವಾ ನೀವು ಮಾಡಿದಂಥ ಒಂದು ಏನಾದರೂ ಒಂದು ವೃತ್ತಿಪರ ಚಟುವಟಿಕೆಗಳಿಗೆ ಹೆಚ್ಚಿನ ಒಂದು ಮೌಲ್ಯಗಳು ಅಥವಾ ಬೆಂಬಲ, ಬೆಲೆ ಎಲ್ಲ ಬರುವಂಥದ್ದಾಗಲಿ. ಇನ್ನು ಕೆಲವರಿಗೆ ಆಕಸ್ಮಿಕವಾದ ಧನಲಾಭ, ಇನ್ನು ಕೆಲವರಿಗೆ ಸನ್ಮಾನ, ಉಡುಗೊರೆ ಮುಂತಾದವೆಲ್ಲ ಸಿಗುವಂಥದ್ದು. ಈ ರೀತಿ ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆ 6, 7ರಲ್ಲಿ ಮಂಗಳವಾರ, ಬುಧವಾರ ಈ ವಾರದಲ್ಲಿ ಜರುಗುತ್ತವೆ. ಜೊತೆಗೆ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಒಪ್ಪಂದ ಸಹಿ ಮಾಡೋದು ಸಹ ಈ ಮಂಗಳವಾರ, ಬುಧವಾರದಂದು ಸಹ ಮಾಡ್ಬೋದಾಗಿದೆ. ಆ ಬಳಿಕ ಬರುವಂಥ 8, 9, 10 ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. 8, 9, 10ರಲ್ಲಿ ಹಣಕಾಸು ವಿಚಾರ ಉತ್ತಮ ಇದೆ. ವ್ಯಾಪಾರ, ವೃತ್ತಿ ವಿಚಾರಗಳು ಉತ್ತಮ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರ್ಪೇರುಗಳಬಹುದು. ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ವ್ಯತ್ಯಾಸಗಳು ಅಥವಾ ಹವಾಮಾನ ಅಥವಾ ನೀರಿನಿಂದ ಏನು ಬರ್ಬೋದಂಥ ಅನಾರೋಗ್ಯ ಸಮಸ್ಯೆಗಳು 8, 9, 10ರಲ್ಲಿ ಬರ್ಬೋದಾಗಿದೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರ. ಜೊತೆಗೆ ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಹಣಕಾಸಿನ ಆದಾಯಕ್ಕೇನು ಕೊರತೆ ಇಲ್ಲ, ಆದರೆ ಖರ್ಚು ವೆಚ್ಚಗಳು ಸ್ವಲ್ಪ ಜಾಸ್ತಿ ಆಗುವಂಥದ್ದು ಇರುತ್ತೆ. ಹಾಗಾಗಿ 8, 9, 10ರಲ್ಲಿ ಕೆಲವೊಂದು ಆರೋಗ್ಯ ಮತ್ತು ಹಣಕಾಸಿಗೆ ಸಂಬಂಧಪಟ್ಟ ಸ್ವಲ್ಪ ಸಂಯಮವನ್ನು ಕಾಪಾಡಿಕೊಳ್ಬೇಕು. ಜೊತೆಗೆ ಯಾವುದೇ ರೀತಿಯ ಈ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸ, ಇನ್ನಿತರ ಕೆಲಸಗಳು ಸ್ವಲ್ಪ ಅಲರ್ಟಾಗಿ ಅಂದರೆ ಎಚ್ಚರದಿಂದ ಇರಬೇಕಾಗುತ್ತೆ. ನಿಮ್ಮ ಎಚ್ಚರ ತಪ್ಪಿದ್ರಿಂದ ನೀವು ಅದಕ್ಕೆ ದಂಡ ಪಾವತಿಸಿದಾಗಲಿ ಯಾವುದೇ ಒಂದು ಕೇಸುಗಳಲ್ಲಿ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಎಲ್ಲ ಬರ್ಬೋದಾಗಿದೆ. ಹಾಗೆ ಈ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಳ್ಳುವಂಥದ್ದು. ವಿಶೇಷವಾಗಿ ಈ ವಾರದ ಆರಂಭ ನಿಮಗೆ ಸಾಮಾನ್ಯವಾಗಿ ಬಂದರೂ ಮಧ್ಯದಲ್ಲಿ 6, 7 ಅತ್ಯುತ್ತಮವಾಗಿ ಬಂದಿದೆ. ಕೊನೆಯ ದಿನವೂ ಉತ್ತಮವಾಗಿದೆ. ಆದರೆ ಅಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಮುನ್ನೆಚ್ಚರಿಕೆಗಳನ್ನು ಗಮನಿಸಬೇಕು ಸಿಂಹರಾಶಿಯವರು. ಇಲ್ಲಿ ಗ್ರಹ ಬೆಂಬಲದ ನಿಮಗೆ ಭಾಳಷ್ಟು ಉತ್ತಮವಾದ ಅವಕಾಶಗಳಿರೋದಿಲ್ಲ. ಅಲ್ಲಿ ಬುಧ, ಶುಕ್ರ ಮತ್ತು ಚಂದ್ರರ ಅನುಗ್ರಹ ಹೊರತು ಇತರ 6ಗಳು ವಿರುದ್ಧವಾಗಿರೋ ಕಾರಣ ಕೆಲವೊಮ್ಮೆ ಶತ್ರು ಪೀಡೆ, ಗುಪ್ತ ಶತ್ರುಗಳ ಕಾಟ ಸಹ ನಿಮಗೆ ಈ ವಾರದಲ್ಲಿ ಕಾಣಬಹುದಾಗಿದೆ. ಇವೆಲ್ಲನ ಗಮನದಲ್ಲಿಟ್ಕೊಳ್ಳಿ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 5 ಮತ್ತು 6 5 and 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕನ್ಯಾ ರಾಶಿಗೆ ವಾರದ ಶುಭ ಆರಂಭ. ಜೊತೆಗೆ ಈ ವಾರ ಮತ್ತು ಮುಂದಿನ ವಾರದವರೆಗೆ ನಿಮಗೆ ಗುರುವಿನ ಬಲದ ಅನುಕೂಲ ಇರುವಂಥದ್ದು. ಆ ಬಳಿಕ ನಿಮಗೆ ಗುರುಬಲ ಅಲ್ಲಿ ನಿವಾರಣೆ ಆಗಿಬಿಡುತ್ತೆ. ಹಾಗಾಗಿ 14ಕ್ಕೆ ಆಗುವಂಥ ಗುರುವಿನ ಪರಿವರ್ತನೆಯ ಮುಂಚೆ ಈಗ ಗುರುಬಲದ ಅನುಕೂಲ, ಚಂದ್ರನ ಬೆಂಬಲದ ಅನುಕೂಲ ಬಂದಿದೆ. ವಾರದ ಆರಂಭದಲ್ಲೂ ನಿಮಗೆ ಶುಭ ಒಂದು ಅವಸರಗಳು ಬಂದಿವೆ. ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ವಾರದಲ್ಲಿ ಪೂರ್ತಿ ನಿಮಗೆ ಚಂದ್ರನ ಬೆಂಬಲ ಇರುವಂಥದ್ದು, ಗುರುವಿನ ಬೆಂಬಲ ಇರುವಂಥದ್ದು, ಮಂಗಳನು ಮತ್ತು ಬುಧನು ನಿಮಗೆ ಪೂರಕವಾಗಿರುವಂಥದ್ದು. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣದಲ್ಲಿ ಮುನ್ನಡೆ ಇದೆ. ಹಣಕಾಸಿನ ಸಂಬಂಧಪಟ್ಟ ಒಪ್ಪಂದಗಳನ್ನು ಮಾಡಿಕೊಳ್ಬೋದು. ಏನಾದರೂ ಪ್ರಮುಖವಾದ ಕೊಡುಕೊಳ್ಳುವಿಕೆ ಅಥವಾ ಇನ್ನಿತರ ಶುಭ ಕಾರ್ಯಗಳನ್ನು ನಿಗದಿ ಮಾಡುವಂಥದ್ದು ಇರ್ಬೋದು. ಅಥವಾ ನಿಮ್ಮ ಏನಾದರೂ ವ್ಯಾಪಾರ ಅಥವಾ ಉದ್ಯಮಕ್ಕೆ ಸಂಬಂಧಪಟ್ಟ ಏನಾದರೂ ಬದಲಾವಣೆಗಳನ್ನು ಮಾಡಲಿಕ್ಕೆ ಈ ವಾರ ಪೂರ್ತಿ ಚೆನ್ನಾಗಿದೆ. ಅದನ್ನು ಗಮನಿಸಲು ಲಿಫ್ಟ್ ಮಾಡ್ಕೋಬೇಕು. ಮತ್ತೆ ಅವಕಾಶಗಳು ಬರೋದಿಲ್ಲ. ಯಾಕಂದರೆ 14ರ ಬಳಿಕಲ್ಲಿ ಒಮ್ಮೆ ಗುರುಬಲ ನಿಂತು ಹೋಗುತ್ತೆ. ಜೊತೆಗೆ ಇತರ ಗ್ರಹಗಳ ಬೆಂಬಲ ಸಹ ಆಮೇಲೆ ಕಡಿಮೆ ಆಗ್ತಾ ಬರುತ್ತೆ. ಈಗ ಈ ವಾರದಲ್ಲಿ ನಿಮಗೆ 4 ಅಥವಾ 5 ಗ್ರಹಗಳು ಈ ವಾರದಲ್ಲಿ ನಿಮಗೆ ನಿಮ್ಮ ಒಂದು ಬೆಂಬಲಕ್ಕೆ ಇರ್ತವೆ. ಅಲ್ಲಿ ಚಂದ್ರ, ಗುರು, ಬುಧ, ಮಂಗಳರು ಸಹ ನಿಮಗೆ ಪೂರಕವಾಗಿ ಇದ್ದಾರೆ. ಹಾಗೆ ಇಂಥ ಒಂದು ಅವಕಾಶದಲ್ಲಿ ವಾರದ ಆರಂಭ ನಿಮಗೆ ಭಾಳ ಶುಭ ಆರಂಭವಾಗಿ ಬಂದಿದೆ. ಇಷ್ಟಾರ್ಥ ಸಿದ್ಧಿ, ಲಾಭ ಹೊರದಿದೆ. ಬಂಧು ಮಿತ್ರರಿಂದ ಸಹಕಾರಗಳು ಸಿಗಲಿವೆ. ಏನಾದರೂ ನೀವು ಆರಂಭ ಮಾಡುವಂಥ ವಿಚಾರಗಳಿಗೆ ಒಂದು ವಿಶೇಷವಾದ ಧನ ಬೆಂಬಲ ಸಹ ಸಿಗಲಿದೆ. ಇನ್ನು ಯಾವುದೋ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ಇದ್ದರೆ ಸಹ ಈ ವಾರದ ಆರಂಭದಲ್ಲಿ ಮಾಡಲಿಕ್ಕೆ ಉತ್ತಮ ಅವಕಾಶ ಬರುತ್ತೆ.
ನಂತರ 6-7 ಸ್ವಲ್ಪ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. 6-7 ಮಂಗಳವಾರ ಬುಧವಾರ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. ಸಣ್ಣ ಪುಟ್ಟ ಏರುಪೇರುಗಳು, ಮಾತಿನ ಚಕಮಕಿ, ವಿರೋಧಗಳು ಆಗುವಂಥದ್ದು, ಬಂಧುಗಳ ಜೊತೆ ಕಲಹ, ಮಿತ್ರರ ಜೊತೆ ಕಲಹ ಆಗುವಂಥದ್ದು, ಏನಾದರೂ ಒಂದು ಅಶಾಂತಿಯ ವಾತಾವರಣ ಮನೆಯಲ್ಲೂ ಉಂಟಾಗುವಂಥದ್ದು, ಯಾವುದಾದ್ರೂ ಒಂದು ದುಃಖದ ಸಮಾಚಾರ ನಿಮಗೆ ಕಿವಿಗೆ ಬೀಳುವಂಥದ್ದು. ಈ ರೀತಿ ಸ್ವಲ್ಪ ಮನಸ್ಸಿಗೆ ಅಸಮಾಧಾನ ಮತ್ತು ಮನಸ್ಸಿಗೆ ಏರುಪೇರು ಉಂಟುಮಾಗುವಂಥ ಘಟನೆಗಳು 6-7ರಲ್ಲಿ ಆಗ್ಬೋದು. ಆ ಬಗ್ಗೆ ಗಮನ ಬೇಕು. ಆ ಬಳಿಕ ಬರುವಂಥ ದಿನಗಳು ನಿಮಗೆ ಉತ್ತಮ ಇದೆ. ಅಂದರೆ ಅಲ್ಲಿ ಬುಧವಾರ ಬಳಿಕ ಗುರುವಾರ, ಶುಕ್ರವಾರ, ಶನಿವಾರ 8, 9, 10 ಮೇ 8, 9, 10 ನಿಮ್ಮ ಪಾಲಿಗೆ ಅತ್ಯುತ್ತಮ ಶುಭ ದಿನ. ವಿಶೇಷವಾದ ಚಂದ್ರ ಅನುಗ್ರಹ ಇರುವಂಥದ್ದು, ಶುಕ್ರ ಅನುಗ್ರಹ ಇರುವಂಥದ್ದು, ಗುರುವಿನ ಬೆಂಬಲ ಇರುವಂಥದ್ದು, ಜೊತೆಗೆ ಮಂಗಳನ ಪೂರಕವಾಗಿರುವಂಥದ್ದು. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳು ಆಗಲಿವೆ. ವ್ಯಾಪಾರದಲ್ಲಿ ಮುನ್ನಡೆ, ಉದ್ಯೋಗದಲ್ಲಿ ಮುನ್ನಡೆ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವಕಾಶಗಳು, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬರ್ಬೋದು. ಉದ್ಯೋಗಕ್ಕೆ ಪ್ರಯತ್ನ ಪಟ್ಟು ಉದ್ಯೋಗ ಸಿಗುವಂಥದ್ದು, ಅದು ಯಾವುದೇ ರೀತಿಯ ಉದ್ಯೋಗ ಸ್ಥಳದಲ್ಲಿ ಪ್ರಮೋಷನ್, ಬಡ್ತಿ ಅಥವಾ ಇನ್ನಿತರ ಯಾವುದೇ ಸೌಲಭ್ಯಗಳು ಸಿಗುವಂಥದ್ದು. ಈ ರೀತಿ ಅನೇಕ ಉತ್ತಮ ಫಲಗಳಿವೆ. ಗೃಹಿಣಿಯರು, ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ಹಾಗಾಗಿ ಈ ಗುರುವಾರ, ಶುಕ್ರವಾರ, ಶನಿವಾರ ಬರುವಂಥ ಅಪೂರ್ವವಾದ ಚಂದ್ರನ ಬೆಂಬಲದ ದಿನವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಒಟ್ಟಿನಲ್ಲಿ ಈ ವಾರದಲ್ಲಿ ಆರಂಭದ ಒಂದು ಭಾನುವಾರ, ಸೋಮವಾರ ಮತ್ತು ಕೊನೆಯ ಗುರುವಾರ, ಶುಕ್ರವಾರ, ಶನಿವಾರ ಅತ್ಯದ್ಭುತವಾದ ಒಂದು ಚಂದ್ರನ ಬೆಂಬಲ ಇರುವಂಥದ್ದು. ಜೊತೆಗೆ ವಾರ ಪೂರ್ತಿ ನಿಮಗೆ ಇರತಕ್ಕಂಥ ಗುರುವಿನ ಬೆಂಬಲ, ಮಂಗಳನ ಬೆಂಬಲ, ಬುಧನ ಬೆಂಬಲ ನಿಮಗೆ ಅನುಕೂಲಕ್ಕೆ ಬರಲಿದೆ. ಹಾಗಾಗಿ ವಿಶೇಷವಾಗಿ ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣಕ್ಕೆ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಇರುವವರಿಗೆ ಎಲ್ಲರಿಗೂ ಉತ್ತಮ ಇದೆ. ಜೊತೆಗೆ ನಿಮ್ಮ ಒಂದು ಆದಾಯಕ್ಕೆ ಹೆಚ್ಚಿನ ಮೂಲಗಳು ಬರ್ತವೆ. ಭವಿಷ್ಯದ ಯೋಜನೆಗೆ ಈಗ ಸಹಕಾರಿಯಾಗುವಂಥ ಅವಕಾಶಗಳು ಬಂದಿವೆ. ಹಾಗಾಗಿ ಮುಂದೆ 14ರ ಬಳಿಕ ನಿಮಗೆ ಸ್ವಲ್ಪ ಏರುಪೇರು ತುಂಬ ಆಗ್ಬೋದು. ಹಾಗಾಗಿ ನಿಮ್ಮ ಒಂದು ಭವಿಷ್ಯದ ಒಂದು ಏನಾದರೂ ಯೋಜನೆಗಳಿದ್ದರೆ, ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ, ಉಳಿತಾಯ ಅಥವಾ ಇನ್ವೆಸ್ಟ್ಮೆಂಟ್ಗಳಿದ್ದರೆ ಅದನ್ನು ಈಗಲೇ ಸದುಪಯೋಗ ಮಾಡಿಕೊಂಡು ಮಾಡ್ಬೋದಾಗಿದೆ. ಹಾಗಾಗಿ ಈ ವಾರದಲ್ಲಿ ಬರ್ತಕ್ಕಂಥ ಇವೆಲ್ಲ ಸಿದ್ಧಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸ್ನೋ, ಯೆಲ್ಲೋ, ಗ್ರೀನ್ ಮತ್ತು ರೆಡ್ ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 2, 3, 5, 9, 2, 3, 5, 9 ಎಂಬಂಥ ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ತುಲಾರಾಶಿಗೆ ಈ ವಾರದ ಶುಭ ಆರಂಭ. ಅನೇಕ ರೀತಿಯ ಶುಭ ಘಟನೆಗಳು ಭಾನುವಾರ, ಸೋಮವಾರದಂದು ಘಟಿಸಲಿವೆ. ದೀರ್ಘಕಾಲದಿಂದ ನೀವು ಕಾಯ್ತಾ ಇದ್ದ ಹಲವಾರು ಕನಸುಗಳು ಈಡೇರಲಿವೆ. ಅಥವಾ ಬಹಳ ಪ್ರಯತ್ನಗಳು ಪಟ್ಟರು ಹಿಂದೆ ಆಗದಿದ್ದಂಥ ಕೆಲಸ ಕಾರ್ಯಗಳು ಈ ವಾರದ ಆರಂಭದಲ್ಲೇ ಅದು ತುಂಬ ಒಂದು ಸುಲಭವಾಗಿ ಅಥವಾ ಕ್ಷಿಪ್ರವಾಗಿ ಆಗುವಂತಹ ಘಟನೆಗಳು ಆಗಲಿವೆ. ಜೊತೆಗೆ ವ್ಯಾಪಾರ, ವೃತ್ತಿ, ಉದ್ಯೋಗ, ಕೃಷಿ ಚಟುವಟಿಕೆ, ಇನ್ನಿತರ ಯಾವುದೇ ಹೈನುಗಾರಿಕೆ, ತೋಟಗಾರಿಕೆ, ಇನ್ನಿತರ ಯಾವುದೇ ರೀತಿಯ ಉದ್ಯೋಗ ಅಥವಾ ವೃತ್ತಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಬಹಳಷ್ಟು ಮುನ್ನಡೆ ಬರಲಿದೆ. ಹೆಚ್ಚಿನ ಲಾಭ, ಆದಾಯ ಬರಲಿವೆ. ಜನ ಬೆಂಬಲ, ಧನ ಬೆಂಬಲ ನಿಮ್ಮ ಪರವಾಗಿರುತ್ತೆ. ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸಹ ಅದು ನಿಮ್ಮ ಪಾಲಿಗೆ ಜಯ ಅಥವಾ ಯಶಸ್ಸನ್ನು ಸಿಗುವಂಥ ಒಂದು ಅವಕಾಶ ಇರುತ್ತೆ ಭಾನುವಾರ, ಸೋಮವಾರದಂದು. ಅನೇಕ ರೀತಿಯ ನಿಮ್ಮ ದೀರ್ಘಕಾಲೀನವಾದಂಥ ಕೆಲವು ಯೋಜನೆಗಳು ಅಥವಾ ಕನಸುಗಳು ಇಂದು ಕೈಗೂಡಲು ಅವಕಾಶಗಳು, ಜನರಿಂದ ನಿಮಗೆ ಸಹಾಯ ಸಿಗ್ಬೋದು, ಮಿತ್ರರಿಂದ ಸಿಗ್ಬೋದು, ಬಂಧುಗಳಿಂದ ಸಿಗ್ಬೋದು. ಹೀಗೆ ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಸಹ ಉತ್ತಮವಾದ ಫಲ ಭಾನುವಾರ, ಸೋಮವಾರ ನಿರೀಕ್ಷೆ ಮಾಡ್ಬೋದು. ಬಳಿಕ ಮಂಗಳವಾರ, ಬುಧವಾರದಲ್ಲಿ ಲಾಭಸ್ಥಾನದಲ್ಲಿ ಚಂದ್ರನು ಬರಲಿದ್ದಾನೆ. ಮಂಗಳವಾರ, ಬುಧವಾರ ಅಂದರೆ 6-7 ಮೇ 6-7 ಸಹ ನಿಮ್ಮ ಪಾಲಿಗೆ ಉತ್ತಮವಾಗಿರುತ್ತೆ. ಅನಿರೀಕ್ಷಿತ ಲಾಭ ಆಗುವಂಥದ್ದು, ಆಕಸ್ಮಿಕ ಲಾಭ ಆಗುವಂಥದ್ದು, ಅಥವಾ ಹಿಂದೆ ಮಾಡಿದ ಹೂಡಿಕೆಗೆ ಈಗ ಹೆಚ್ಚಿನ ಒಂದು ಪ್ರತಿಫಲಗಳು ಬರುವಂಥದ್ದು, ಅಥವಾ ಯಾವುದೇ ರೀತಿಯ ನೀವು ಮಾಡಿದಂಥ ಹಿಂದಿನ ಹೂಡಿಕೆಗಳಿಗೆ ನಿಮಗೆ ಅರಿವಿಲ್ಲದಂತೆ ಅದು ತುಂಬ ಕ್ಷಿಪ್ರವಾಗಿ ಬೆಳೆದು ನಿಮಗೆ ಹೆಚ್ಚಿನ ಲಾಭಗಳು ಬರುವಂಥದ್ದು ಮುಂತಾದ ಹಲವಾರು ಘಟನೆಗಳು ಆಗಲಿವೆ. ಜೊತೆಗೆ ವ್ಯಾಪಾರದಲ್ಲಿ ಪ್ರಗತಿ ಇದೆ, ಉದ್ಯಮದಲ್ಲಿ ಪ್ರಗತಿ ಇದೆ. ಇಂಡಸ್ಟ್ರಿ, ಕೈಗಾರಿಕೆ ನಡೆಸೋರಿಗೆ ಹೆಚ್ಚಿನ ಒಂದು ಮೊತ್ತದ ಆರ್ಡರ್ಗಳು ಸಿಗೋದಾಗಲಿ, ಹೆಚ್ಚಿನ ಕಾಂಟ್ರಾಕ್ಟ್ಗಳು ಸಿಗೋದಾಗಲಿ, ಅಥವಾ ನಿಮ್ಮ ಉತ್ಪನ್ನಗಳ ಬೆಲೆ ಹೆಚ್ಚಳ ಆಗುವಂಥದ್ದು ಮುಂತಾದ ಅಪೂರ್ವವಾದ ಘಟನೆಗಳು ಜರಗಲಿವೆ 6-7ರಲ್ಲಿ. 8, 9, 10 ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. ಅಲ್ಲಿ ನಿಮಗೆ ಚಂದ್ರನ ಬೆಂಬಲದ ಕೊರತೆ ಇರುತ್ತೆ. ಆದರೆ ಚಿಂತೆ ಪಡಬೇಕಾಗಿಲ್ಲ. ಅಲ್ಲಿ ನಿಮಗೆ ಇತರ ಗ್ರಹಗಳಾದ ಒಂದು ಶನಿಯ ಬೆಂಬಲ, ಬುಧನ ಬೆಂಬಲ, ಜೊತೆಗೆ ರಾಹುವಿನ ಬೆಂಬಲ ಇರುವ ಕಾರಣ ಹೆಚ್ಚಿನೇನು ಅಡೆತಡೆಗಳಿಲ್ಲ. ಸ್ವಲ್ಪ ಇತರರಿಂದ ನಿಮಗೆ ನಷ್ಟ ಕಷ್ಟಗಳು ಆಗದಂತೆ, ಅದು ಗುಪ್ತ ಶತ್ರುಗಳ ಕಾಟ ಆಗದಂತೆ, ಅಥವಾ ನಿಮ್ಮ ಹಿತಶತ್ರುಗಳಿಂದ ನಿಮಗೆ ತೊಂದರೆಗಳಾಗದಂತೆ ಆ ಬಗ್ಗೆ ಎಚ್ಚರವನ್ನು ಗಮನಿಸಿದ್ರಾಯಿತು. ಹೆಚ್ಚಿನ ಏನು ಬದಲಾವಣೆಗಳಿಲ್ಲ ಗುರುವಾರ, ಶುಕ್ರವಾರ, ಶನಿವಾರದಂದು. ಹಾಗಾಗಿ ಈ ವಾರ ತುಲಾರಾಶಿಯವರಿಗೆ ಹೆಚ್ಚಿನ ಒಂದು ಅದೃಷ್ಟವನ್ನು ಹೊತ್ತು ತರುವಂಥ ವಾರ ಆಗಿರುತ್ತೆ. ಆರಂಭದಲ್ಲಿ ನಿಮಗೆ ಚಂದ್ರನ ವಿಶೇಷದ ಬೆಂಬಲ ಇರುವಂಥದ್ದು, ಶನಿ ಮಹಾರಾಜರ ಬೆಂಬಲ ಇರುವಂಥದ್ದು. ಅದರಿಂದ ಅನೇಕ ರೀತಿಯ ದೀರ್ಘಕಾಲದ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ಆಗಲಿವೆ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ. ಸ್ನೋ, ಗ್ರೀನ್, ಬ್ಲೂ ಮತ್ತು ಗ್ರೇ ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 2, 4, 5, 8, 2, 4, 5, 8 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ವೃಶ್ಚಿಕ ರಾಶಿಗೆ ವಾರದ ಆರಂಭದಲ್ಲಿ ಸ್ವಲ್ಪ ಏರುಪೇರಿನ ಘಟನೆ ಆಗುತ್ತೆ. ಖರ್ಚು ವೆಚ್ಚಗಳು ಹೆಚ್ಚಳಾಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಆಗುವಂಥದ್ದು, ಮನೆಯಲ್ಲಿ ಸಹ ಏನಾದರೂ ದುಃಖದ ಅಥವಾ ಚಿಂತೆಯ ಒಂದು ಘಟನೆಗಳು ಜರುಗುವಂಥದ್ದು, ಯಾವುದೇ ಕೆಲಸ ಕಾರ್ಯಗಳು ಕೈಯಾಗದಲ್ಲಿ ವಿಘ್ನ ಅಥವಾ ಅಡೆತಡೆ ಬರುವಂಥದ್ದು, ಮಾತಿನ ಚಕಮಕಿ, ಇನ್ನಿತರರಿಂದ ನಿಮಗೆ ಏನೋ ದೂಷಣೆ ಅಥವಾ ನಿಮ್ಮ ಮೇಲೆ ದೂರು, ಕಂಪ್ಲೇಂಟ್ಗಳು ಬರೋದು, ಅಥವಾ ಹಿಂದೆ ನಿಮ್ಮ ಹತ್ರ ಬಹಳ ಉತ್ತಮವಾಗಿದ್ದಂಥ ವ್ಯಕ್ತಿಗಳು ಈಗ ದಿಢೀರನ್ನು ನಿಮ್ಮ ವಿರುದ್ಧವಾಗಿ ಮಾತಾಡುವಂಥದ್ದು, ಅಥವಾ ನಿಮಗೆ ಮನಸ್ಸಿಗೆ ಅಸಮಾಧಾನ ಅಥವಾ ಅವಮಾನ ಆಗುವಂಥ ಒಂದು ಮಾತುಗಳನ್ನು ಆಡುವಂಥದ್ದು. ಈ ರೀತಿ ಭಾನುವಾರ, ಸೋಮವಾರ ಅಷ್ಟೇನು ಉತ್ತಮವಾದ ದಿನ ಆಗಿರೋದಿಲ್ಲ.
ವೈಯಕ್ತಿಕವಾಗಿಯೋ ಆರೋಗ್ಯವಾಗಿಯೋ ಅಥವಾ ಹಣಕಾಸಿನ ವಿಚಾರವಾಗಿಯೋ ಸ್ವಲ್ಪ ಏರುಪೇರಿನ ಘಟನೆಗಳು ಅದು ಏರಿಳಿತದ ಘಟನೆಗಳು ಆಗ್ಬೋದಾಗಿದೆ 4-5ರಲ್ಲಿ. ಆ ಬಳಿಕ 6-7 ನಿಮ್ಮ ಪಾಲಿಗೆ ಉತ್ತಮ ದಿನ. ವಿಶೇಷವಾಗಿ ಕರ್ಮಸ್ಥಾನದಲ್ಲಿ ಬಂದಂಥ ಚಂದ್ರನ ವಿಶೇಷವಾದ ಅನುಗ್ರಹ ಇರುವ ಕಾರಣ ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣದಲ್ಲಿ ಹೆಚ್ಚಿನ ಒಂದು ಉತ್ತಮ ಫಲ ಇದೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ. ಇನ್ನು ವಿಚಾರ ಏನಂದರೆ ಈ ವಾರದಲ್ಲಿ ನಿಮಗೆ ಗುರುಬಲ ಇದೆ. ಮುಂದಿನ ವಾರದಲ್ಲೂ 14ರವರೆಗೂ ಅಷ್ಟೇ ಇರುತ್ತೆ. ಹಾಗಾಗಿ ಈ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಈಗ ಮುಗೀತಾ ಬರುತ್ತೆ. ಹಾಗಾಗಿ ನೀವು ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಈ ವಾರದಲ್ಲಿ ಮಾಡಬೇಕು. ಯಾವ್ಯಾವ ರಾಶಿಗೆ ಗುರುಬಲ ಇದೆ ಅಂತ ಗೊತ್ತಾಗಿದೆಯೋ ಅಂತಹ ರಾಶಿಗಳು ಈ 14ರವರೆಗೆ ನೀವು ಬದಲಾಗುವುದನ್ನು ಉಪಯೋಗ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಯಾವುದೇ ರೀತಿಯ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಸಂಬಂಧ ಕೆಲಸ, ಯಾರನ್ನು ಭೇಟಿ ಮಾಡೋದು, ಉದ್ಯೋಗದ ಬದಲಾವಣೆ, ವ್ಯಾಪಾರದ ಆರಂಭ ಅಥವಾ ಇನ್ನಿತರ ಶುಭ ಕಾರ್ಯಗಳ ಆರಂಭ, ಸಹಿ ಮಾಡೋದು, ರಿಜಿಸ್ಟ್ರೇಷನ್ ಮಾಡೋದು ಇತ್ಯಾದಿಗಳೇನಿದ್ರೆ ಅದನ್ನು ಈ ವಾರದಲ್ಲಿ ನೀವು ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಅದರಲ್ಲೂ ಭಾನುವಾರ, ಸೋಮವಾರ ನಿಮಗೆ ಉತ್ತಮವಾದ ಅವಕಾಶಗಳಿವೆ. ಅದು ಉತ್ತಮವಾದ ಚಂದ್ರನ ಬೆಂಬಲವಿರುವಂಥ ರಾಜಯೋಗದ ಫಲ ಬರಲಿದೆ. ಸೂರ್ಯನು ಸಹ ನಿಮಗೆ ವಾರ ಪೂರ್ತಿ ಈಗ ಪೂರಕವಾಗಿದ್ದೇನೆ. ಹಾಗಾಗಿ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇದ್ದರೆ ಪ್ರಮುಖವಾಗಿದ್ದರೆ ಅದನ್ನು ಈ ವಾರದಲ್ಲೇ ಮಾಡಿ ಮುಗಿಸುವಂಥದ್ದು ನಿಮ್ಮ ಜಾಣತನ ಆಗಿರುತ್ತೆ. ಆ ಬಳಿಕ 6-7 ಸಹ ನಿಮ್ಮ ಪಾಲಿಗೆ 6-7ರ ಬಳಿಕ 8-9-10 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ ಆಗಿರುತ್ತೆ. 8-9-10ರಲ್ಲಿ ಲಾಭಸ್ಥಾನದ ಚಂದ್ರನು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಳ್ಳಿದ್ದಾನೆ. ಇಂಥ ಅವಕಾಶಗಳು ಮತ್ತೆ ಬರೋದಿಲ್ಲ. ಯಾಕಂದರೆ ಗುರು ಮತ್ತು ಚಂದ್ರರು ಏಕಕಾಲದಲ್ಲಿ ನಿಮಗೆ ಆಶೀರ್ವಾದ ಮಾಡ್ತಿದ್ದಾರೆ. ಅದು ವಿಶೇಷವಾಗಿ ರಾಜಯೋಗ ಸಮಾನವಾದ ಅಥವಾ ಗಜಕೇಸರಿ ಯೋಗದ ಸಮಾನವಾದ ಫಲವನ್ನು ಅಲ್ಲಿ ಹೇಳಲ್ಪಟ್ಟಿದ್ದಾರೆ. ಹಾಗಾಗಿ ಅಂಥ ಒಂದು ಅಪೂರ್ವವಾದ ಅವಕಾಶ ವೃಶ್ಚಿಕ ರಾಶಿಯವರಿಗೆ ಬಂದಿದೆ. ಮುಂದೆ ಅದು ಹಲವಾರು ಕಾಲಗಳು ಕಳೆದರೂ ನಿಮಗೆ ಅದಂಥ ಅವಕಾಶಗಳು ಬರಲಿಕ್ಕೆ ಕಷ್ಟ ಇರುತ್ತೆ. ಹಾಗೆ ಇದನ್ನು ನೀವು ಈ ವಾರದಲ್ಲಿ ಬರುವಂಥ 8-9-10 ಸದುಪಯೋಗಪಡಿಸಿಕೊಳ್ಳಿ. ಪ್ರಮುಖವಾದ ಕೆಲಸ ಕಾರ್ಯ, ಒಪ್ಪಂದ ಇದ್ದರೆ ಮಾಡಿಕೊಳ್ಳುವಂಥದ್ದು. ವಿದ್ಯಾರ್ಥಿಗಳಿಗೂ ಶುಭ ಇದೆ. ಅಥವಾ ಮನೆಯಲ್ಲಿರತಕ್ಕಂಥ ಗೃಹಿಣಿಯರಿಗೂ ಶುಭ ಫಲ ಇದೆ. ವಿಶೇಷವಾದ ವಸ್ತ್ರ, ಆಭರಣ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ ಇದೆ. ಅನೇಕ ರೀತಿಯ ಕೊಡುಗೆ, ಬಹುಮಾನಗಳು ಅಥವಾ ಅನಿರೀಕ್ಷಿತ ಧನ ಲಾಭಗಳು ಆಗುವಂಥದ್ದಿದೆ. ಈ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಹಾಗಾಗಿ ಈ ವೃಶ್ಚಿಕ ರಾಶಿಯವರಿಗೆ ಆರಂಭದ 4-5ರಲ್ಲಿ ವಿಶೇಷವಾದ ಚಂದ್ರಬಲ, ಆಮೇಲೆ 8-9-10ರಲ್ಲಿ ವಿಶೇಷವಾದ ಚಂದ್ರನ ಬೆಂಬಲ ಇರುವಂಥದ್ದು. ಅದರ ಜೊತೆಗೆ ವಾರ ಪೂರ್ತಿ ರವಿಯ ಅನುಗ್ರಹ, ಗುರುವಿನ ಅನುಗ್ರಹ, ಅದರ ಜೊತೆಗೆ ಇರತಕ್ಕಂಥ ಶುಕ್ರ ಮತ್ತು ಕೇತುವಿನ ಬೆಂಬಲ ಸಹ ನಿಮಗೆ ಸಹಕಾರಿ ಆಗಲಿದೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಈ ವಾರದಲ್ಲಿ ಬರುವಂಥ ಈ ಅದ್ಭುತವಾದ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಆರೆಂಜ್, ಸ್ನೋ, ಗ್ರೀನ್, ಯೆಲ್ಲೋ, ವೈಟ್ ಮತ್ತು ಮಿಕ್ಸ್. ಈ ರೀತಿ ಒಂದು 6 ಗ್ರಹಗಳ ಒಂದು ವಿಶೇಷವಾದ ಬೆಂಬಲ ಇರುವಂಥ ರಾಶಿ ನಿಮ್ಮದಾಗಿರುತ್ತೆ. ಇಂಥ ಅವಕಾಶ ಮರಳಿ ಸಿಗಬೇಕಾದ್ರೆ ಭಾಳಷ್ಟು ಕಾಯಬೇಕಾಗತ್ತೆ. ಯಾಕಂದರೆ ಗುರುವಿನ ಪರಿವರ್ತನೆ ಆದಮೇಲೆ ನಿಮಗೆ ಗುರು ನಿಮ್ಮಿಂದ ಅಲ್ಲಿ ಗುರುವಿನ ಬೆಂಬಲ ನಿವಾರಣೆ ಆಗುತ್ತೆ. ಆ ಬಳಿಕ ಬರ್ತಕ್ಕಂಥ ರಾಹು ಕೇತುಗಳ ಪ್ರಮಾಣದಲ್ಲಿ ಅಲ್ಲಿ ಕೇತುವಿನ ಒಂದು ಪರಿವರ್ತನೆ ಆಗುತ್ತೆ. ಅದೇ ರೀತಿ ಇರತಕ್ಕ ಗ್ರಹಗಳಾದ ಸೂರ್ಯನು ಸಹ ನಿಮಗೆ 13ರವರೆಗೆ ಅಷ್ಟೇ ಪೂರಕವಾಗಿರೋದು. 14ರಿಂದ ನಮಗೆ ಆ ಸೂರ್ಯನ ಬೆಂಬಲ ಸಹ ಇಲ್ಲದಾಗತ್ತೆ. ಹಾಗಾಗಿ ಈ ವಾರದಲ್ಲಿ ಬರ್ತಕ್ಕಂಥ ಅಪೂರ್ವವಾದ ಗ್ರಹಗಳ ಬೆಂಬಲ ಅವಕಾಶ ಸದುಪಯೋಗಪಡಿಸಿಕೊಳ್ಳಿ. ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ನೀಲಿ ಬಣ್ಣ, ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 1, 2, 3, 5, 6, 7 1, 2, 3, 5, 6, 7 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ಈ ವಾರದ ಆರಂಭ ಸಾಮಾನ್ಯವಾಗಿ ಬರ್ತಾಯಿದೆ. ಯಾವುದೇ ರೀತಿಯ ಬದಲಾವಣೆಗಳಿಲ್ಲ. ನಾರ್ಮಲ್ ಆಗಿ ಅಂದರೆ ಎಲ್ಲ ನಿಮ್ಮ ಕೆಲಸ ಕಾರ್ಯಗಳು ತಾನಾಗಿ ಸಾಮಾನ್ಯವಾಗಿ ನಡೀತಾ ಇರುತ್ತೆ. ಹೆಚ್ಚಿನೇನು ತುಂಬ ಕೆಟ್ಟದಾಗಲಿ ತುಂಬ ಒಳ್ಳೆಯದಾಗಲಿ ಆಗೋದಿಲ್ಲ. ನಿಮ್ಮ ದೈನಂದಿನ ಚಟುವಟಿಕೆ ಎಲ್ಲ ಸರಿಸುಮಾರಾಗಿ ಆಗ್ತಾ ಇರುತ್ತೆ. ಇಲ್ಲಿ ಕೆಲವೊಂದು ಆರಂಭದ ಭಾನುವಾರ, ಸೋಮವಾರದಲ್ಲಿ ಕಲಹದ ವಾತಾವರಣ ಬರ್ಬೋದು. ವಿಶೇಷವಾಗಿ ಮನೆಯಲ್ಲಿ ಸದಸ್ಯರ ಜೊತೆಗೆ ಅಥವಾ ಉದ್ಯೋಗ ಸ್ಥಳದಲ್ಲಿ ಸದಸ್ಯರ ಜೊತೆಗೆ ಕಲಹ ವಾಗ್ವಾದ ಬರ್ಬೋದು. ವಿಶೇಷವಾಗಿ ಕಿರಿಯ ಸದಸ್ಯರು ಅಂದರೆ ಜೂನಿಯರ್ಗಳು ಯಾರು ಇರ್ತಾರೆ ಅವ್ರ ಜೊತೆಗೆ ವಾಗ್ವಾದ ಭಿನ್ನಾಭಿಪ್ರಾಯ ಆಗ್ಬೋದು. ಅಥವಾ ಅಂಥ ಒಂದು ಕಿರಿಯರು ನಿಮ್ಮ ವಿರುದ್ಧ ಏನಾದ್ರು ಸಂಚನ್ನು ಮಾಡೋದಾಗಲಿ ಅಥವಾ ನಿಮಗೆ ಅವಮಾನಕರ ಘಟನೆ ಘಟನೆ ಎಲ್ಲ ಆಗ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರ ಈ ಭಾನುವಾರ, ಸೋಮವಾರ ಬೇಕಾಗುತ್ತೆ. ಆ ಬಳಿಕ ಮಂಗಳವಾರ, ಬುಧವಾರ ನಿಮಗೆ ಪಾಲಿಗೆ ಸಾಮಾನ್ಯ ದಿನವೇ ಆಗಿರುತ್ತೆ. ಹೆಚ್ಚಿನ ಬದಲಾವಣೆಗಳಿಲ್ಲ. ಈ ದಿನ ಖರ್ಚು ವೆಚ್ಚಗಳು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಖರ್ಚು ಜಾಸ್ತಿ ಬರುತ್ತೆ. ಆಕಸ್ಮಿಕ ಖರ್ಚು ಬರುವಂಥದ್ದು ಅದು ಯಾವುದೇ ರೀತಿಯೂ ಒಂದು ಕಡಿಮೆ ಮೌಲ್ಯದ ವಸ್ತುಗಳಿಗೆ ಹೆಚ್ಚಿನ ಒಂದು ಮೌಲ್ಯವನ್ನು ಕೊಡುವಂಥದ್ದು, ಅಪವ್ಯಯ, ದುರ್ವ್ಯಯ ಆಗುವಂಥದ್ದು ಇತ್ಯಾದಿ ಘಟನೆಗಳು ಹಣಕಾಸಿಗೆ ಸಂಬಂಧಪಟ್ಟು ಏರುಪೇರುಗಳಾಗ್ಬೋದು. ಆ ಬಗ್ಗೆ ಸ್ವಲ್ಪ ಯಾವುದೇ ರೀತಿಯ ದೊಡ್ಡ ಮೊತ್ತದ ಪಾವತಿ ಮಾಡಿದ್ರೆ ಎಚ್ಚರಿಕೆ ಹೆಚ್ಚಬೇಕು. ಜೊತೆಗೆ ದೊಡ್ಡ ಮೊತ್ತದ ಸಾಲ ಕೊಡುವುದಾಗಲಿ ಪಡೆಯೋದಾಗಲಿ ಈಗ ಅಷ್ಟು ಉತ್ತಮ ಅಲ್ಲ. ಅವೆಲ್ಲವೂ ನಿಮಗೆ ನಷ್ಟಕ್ಕೆ ಅಥವಾ ಏನಾದರೂ ಒಂದು ಸಮಸ್ಯೆಗೆ ಕಾರಣ ಆಗ್ಬೋದು. ವಿಶೇಷವಾಗಿ ಆರ್ಥಿಕವಾಗಿ 6-7ರ ಬಳಿಕ ನಿಮಗೆ ಬರುವಂಥ 8, 9, 10 3 ದಿನಗಳು ಉತ್ತಮ ಇದೆ. ಆ 3 ದಿನಗಳಲ್ಲಿ ಚಂದ್ರನ ವಿಶೇಷವಾದ ಬೆಂಬಲ, ಬುಧನ ಬೆಂಬಲ, ಶುಕ್ರನ ಬೆಂಬಲ ಇರುವ ಕಾರಣ 8, 9, 10 ಗುರುವಾರ, ಶುಕ್ರವಾರ, ಶನಿವಾರ ವಿಶೇಷವಾದ ಶುಭಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಪ್ರಮುಖವಾದ ಕೆಲಸ ಕಾರ್ಯ, ಸಹಿ ಮಾಡೋದು, ಒಪ್ಪಂದ ಮಾಡೋದು ಅಥವಾ ವ್ಯಾಪಾರದ ರಿಜಿಸ್ಟ್ರೇಷನ್ ಇನ್ನೇನತ್ರ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ನೀವು ಗುರುವಾರ, ಶುಕ್ರವಾರ, ಶನಿವಾರದಂದು ಮಾಡೋದು ಬಹಳ ಉತ್ತಮವಾಗಿರುತ್ತೆ. ಜೊತೆಗೆ ಯಾವುದೇ ರೀತಿಯ ನಿಮಗೆ ಪ್ರಮುಖವಾದ ಹಣಕಾಸಿನ ಸಂಬಂಧಪಟ್ಟದ್ದು ದೊಡ್ಡ ಮೊತ್ತದ ಕೊಡುಕೊಳ್ಳಿಕ್ಕೆ ಸಹ 8, 9, 10ರಲ್ಲಿ ಬಹಳ ಸಹಾಯಕವಾಗಿರುತ್ತೆ. ಹಾಗಾಗಿ ಈ 3 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ, ಕೈಗಾರಿಕೆ, ಇಂಡಸ್ಟ್ರಿ ಅವರಿಗೆ ಎಲ್ಲರಿಗೂ ಉತ್ತಮ ಫಲ ಈ 3 ದಿನಗಳಲ್ಲಿ ನೀವು ಸಿದ್ಧಿಯಾಗುತ್ತೆ.
ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಗ್ರೀನ್, ವೈಟ್ ಮತ್ತು ಮಿಕ್ಸ್ಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 5, 6, 7, 5, 6, 7 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ವಾರದ ಆರಂಭ ಶುಭಾರಂಭ. ಭಾನುವಾರ, ಸೋಮವಾರ 2 ದಿನಗಳಲ್ಲಿ ಚಂದ್ರನ ವಿಶೇಷವಾದ ಬೆಂಬಲ, ಶನಿ ಮಹಾರಾಜರ ಅನುಗ್ರಹ, ಶುಕ್ರನ ಬೆಂಬಲ, ಬುಧನ ಬೆಂಬಲ, ಅಲ್ಲದೆ ಅಲ್ಲಿ ರಾಹು ಸಹ ನಿಮಗೆ ಪೂರಕವಾಗಿರ್ತಾನೆ. ಹಾಗಾಗಿ ಅಲ್ಲಿ 5 ಗ್ರಹಗಳ ವಿಶೇಷವಾದ ಒಂದು ಕೃಪೆ ನಿಮಗೆ ಈ ವಾರದ ಆರಂಭದಲ್ಲೇ ಸಿಗ್ತಾಯಿದೆ. ಪಂಚಗ್ರಹಗಳ ಕೃಪೆಯಿಂದ ನಿಮಗೆ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರ ವೃದ್ಧಿಯಲ್ಲಿ ಮುನ್ನಡೆ, ವಿದ್ಯಾರ್ಥಿಗಳಿಗೆ ಶುಭಫಲ ಆಗುವಂಥದ್ದು, ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು. ಇನ್ನು ಗುರುಬಲದ ಒಂದು ನಿಮಗೆ ಅನುಕೂಲ ಈ ವಾರ ಪೂರ್ತಿ ಇರುತ್ತೆ. ಮುಂದಿನ ವಾರದಲ್ಲಿ 14ರವರೆಗೆ ಅಷ್ಟೇ ಇರುತ್ತೆ, ಗಮನಿಸ್ಕೊಳ್ಳಿ. ಆಗಲೇ ನಿಮಗೆ ಶನಿ ಮಹಾರಾಜರ ಸಾಡೆ ಸಾತಿಯ ವಿಮೋಚನೆ ಆದ ಬಳಿಕ ಅಲ್ಲಿ ಗುರುಬಲ ಇರುವಂಥ ಅವಧಿ ಸ್ವಲ್ಪ ಕಡಿಮೆ ಸಿಕ್ಕಿದೆ. ಅಂದರೆ ಅಲ್ಲಿ ಏಪ್ರಿಲ್ನಿಂದ ನಿಮಗೆ ಮೇ 14ರವರೆಗೆ, ಏಪ್ರಿಲಲ್ಲೂ ಶನಿ ಮತ್ತು ಗುರು ಪೂರಕವಾಗಿದ್ದರು. ಈಗ ಮೇನಲ್ಲಿ 14ರವರೆಗೆ ಗುರು ಶನಿ ಪೂರಕವಾಗಿರ್ತಾರೆ. ಮುಂದೇನು ಶನಿ ಮಹಾರಾಜರು ಮುಂದಿನ 2 ವರ್ಷವರೆಗೂ ಅವರು ಪೂರಕವಾಗಿದ್ದಾರೆ, ಅದರ ಬಗ್ಗೆ ಚಿಂತೆ ಬೇಡ. ಆದರೆ ಗುರುವಿನ ಪರಿವರ್ತನೆ ಆದಾಗ ನಿಮಗೆ ಗುರುಬಲದ ಕೊರತೆ ಆಗುತ್ತೆ. ಹಾಗಾಗಿ ಈ ವಾರದಲ್ಲಿ ಬರುವಂಥ ಅಪೂರ್ವವಾದ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ಪ್ರಮುಖವಾದ ಕೆಲಸ ಕಾರ್ಯ, ಸಹಿ ಒಪ್ಪಂದ ಮಾಡೋದು, ಅದು ವಿವಾಹದ ಏನಾದರೂ ನಿಶ್ಚಿತಾರ್ಥ ಮಾಡೋದು, ವಿವಾಹ ಫಿಕ್ಸ್ ಮಾಡೋದು ಅಥವಾ ಮದುವೆ ಮಾಡಿಕೊಳ್ಳೋದು, ಮನೆಗೆ ಸಂಬಂಧಪಟ್ಟ ಒಪ್ಪಂದ, ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು, ಯಾವುದೇ ರೀತಿಯ ಪ್ರಮುಖವಾದ ಅಗ್ರಿಮೆಂಟು, ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇದ್ದರೆ ಅದನ್ನು ಈ ವಾರದ ಆರಂಭದಲ್ಲೇ ಮಾಡಿಕೊಳ್ಳೋದು ಉತ್ತಮವಾದ ಅವಕಾಶ. 4, 5ರಲ್ಲಿ ವಿಶೇಷವಾಗಿ ಚಂದ್ರನ ಬೆಂಬಲ ಇರುತ್ತೆ ಕಾರಣ ಅನೇಕ ರೀತಿಯ ರಾಜಯೋಗದ ಫಲವನ್ನು ಈ ದಿನಗಳಲ್ಲಿ ನಿರೀಕ್ಷೆ ಮಾಡ್ಬೋದು. 6, 7 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ಗುರು ಬೆಂಬಲ, ಶುಕ್ರನ ಬೆಂಬಲ, ಅದೇ ರೀತಿ ಇರತಕ್ಕಂಥ ಶನಿ ಮಹಾರಾಜ ಅನುಕೂಲಗಳು ನಿಮಗೆ ಸಹಾಯಕ್ಕೆ ಬರಲಿವೆ. ಹಣಕಾಸು, ಉದ್ಯೋಗ, ವ್ಯಾಪಾರದಲ್ಲಿ ಮುನ್ನಡೆ ಇದೆ. ಆದರೆ ಈ ಮಂಗಳವಾರ, ಬುಧವಾರದಂದು ಸ್ವಲ್ಪ ಮಾತಿನ ಬಗ್ಗೆ ಎಚ್ಚರಬೇಕು. ಜಗಳ ಕಲಹಗಳು ಆಗುವಂಥದ್ದು, ಭಿನ್ನಾಭಿಪ್ರಾಯಗಳು ಆಗುವಂಥದ್ದು, ಮಕ್ಕಳು ಅಥವಾ ಕಿರಿಯರ ಜೊತೆಗೆ ವಾಗ್ವಾದ ಆಗುವಂಥ ಸಾಧ್ಯತೆ 6, 7ರಲ್ಲಿ ಬರ್ಬೋದಾಗಿದೆ. ಹಾಗಾಗಿ ಅಲ್ಲಿ ಹಣಕಾಸು ಮತ್ತು ಇತರ ವಿಚಾರಕ್ಕೆ ಚಿಂತೆ ಮಾಡಬೇಕಿಲ್ಲ. ಮಾತು, ನಡವಳಿಕೆ ಬಗ್ಗೆ, ಜೊತೆಗೆ ವಿಶೇಷವಾಗಿ ಕಿರಿಯ ವ್ಯಕ್ತಿಗಳಲ್ಲಿ ಏನಾದರೂ ಯಾವುದೇ ರೀತಿಯ ಅವರಲ್ಲಿ ವಾಗ್ವಾದ ಕಲಹವನ್ನು ಮಾಡದಂತೆ ಎಚ್ಚರವನ್ನು ಗಮನಿಸಿ. ಅದು ನಿಮ್ಮ ವ್ಯಕ್ತಿತ್ವಕ್ಕೆ, ನಿಮ್ಮ ಒಂದು ಘನತೆಗೆ ಅಥವಾ ನಿಮ್ಮ ಒಂದು ಆರ್ಥಿಕತೆಗೆ ಏನಾದರೂ ತೊಂದರೆಗಳನ್ನು ಮಾಡಬಹುದಾಗಿದೆ 6, 7ರಲ್ಲಿ. ಇನ್ನು 8, 9, 10 ಅಲ್ಲಿ ಗುರುವಾರ, ಶುಕ್ರವಾರ, ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನವೇ. ವಿಶೇಷವಾಗಿ ಇಷ್ಟಾರ್ಥ ಸಿದ್ಧಿ ಇದೆ, ಆರ್ಥಿಕವಾದ ಒಂದು ಮುನ್ನಡೆ ಇದೆ, ಜೊತೆಗೆ ವ್ಯಾಪಾರ ಉದ್ಯೋಗದಲ್ಲಿ ಮಾಡಿ ಆರೋಗ್ಯದಲ್ಲಿ ಹೆಚ್ಚಳ ಚೆನ್ನಾಗಾಗುವಂಥದ್ದು, ಜೊತೆಗೆ ವಿದ್ಯಾರ್ಥಿ ಅಥವಾ ಯುವಕರು ಸಾಧಕರಿಗೆ ಸಹ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಇಲ್ಲಿ ಅನೇಕ ರೀತಿಯ ನಿಮಗೆ ಹಣಕಾಸಿನ ಖರ್ಚುಗಳು ಬರ್ತವೆ. ಅಲ್ಲಿ ಬಂದಂಥ ಖರ್ಚುಗಳನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಕೆಲವೊಮ್ಮೆ ಅನಿರೀಕ್ಷಿತವಾದ ಅನಾವಶ್ಯಕ ಖರ್ಚು ಬರ್ಬೋದು, ಅಥವಾ ಕೆಲವೇ ಅಪಮೌಲ್ಯ ಅಂದರೆ ನಿಮ್ಮ ಕಡಿಮೆ ಮೌಲ್ಯದ ವಸ್ತುಗಳಿಗೆ ಹೆಚ್ಚು ಮೌಲ್ಯವನ್ನು ತರುವಂಥದ್ದು, ಇವೆಲ್ಲ ಒಂದು ಅಪರಾಧಗಳು ಆಗ್ಬೋದು. ಸ್ವಯಂಕೃತ ಅಪರಾಧದಿಂದ ನಷ್ಟವನ್ನು ಅನುಭವಿಸುವಂಥ ಸಾಧ್ಯತೆ ಈ ಗುರುವಾರ, ಶುಕ್ರವಾರ, ಶನಿವಾರ ಇದೆ. ಆ ಬಗ್ಗೆ ಎಚ್ಚರಬೇಕು. ಅದರ ಹೊರತು ಈ ಕೊನೆಯ 3 ದಿನಗಳು ಸಹ ನಿಮಗೆ ವಿಶೇಷವಾಗಿ ಉತ್ತಮ ಫಲವನ್ನು ಕೊಡುವಂಥದ್ದಾಗಿದೆ. ಆರೋಗ್ಯ, ಮನಸ್ಸು ಮತ್ತು ಹಣಕಾಸಿನ ಬಗ್ಗೆ ಉತ್ತಮ ಫಲವನ್ನು ಕೊಡುವಂಥದ್ದಾಗಿರುತ್ತೆ. ವಾರಪೂರ್ತಿ ಗುರುವಿನ ಬೆಂಬಲ, ಶುಕ್ರನ ಬೆಂಬಲ, ಬುಧನ ಬೆಂಬಲ ಇವೆಲ್ಲ ಇರೋದರ ಕಾರಣ, ಅಲ್ಲಿ ಶನಿ ಮಹಾರಾಜರ ವಿಶೇಷವಾದ ಅನುಗ್ರಹ ಇರೋ ಕಾರಣ ನಿಮ್ಮ ಹಲವಾರು ಕನಸುಗಳು ಈಡೇರಿವೆ ಈ ವಾರದಲ್ಲಿ. ಜೊತೆಗೆ ಬಂಧು ಬಾಂಧವರೊತ್ತಿಗೆ ಬಾಂಧವ್ಯ ವೃದ್ಧಿ ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಏನಿದ್ರೆ ಕೆಲವರಿಗೆ ಯಾತ್ರೆ ಮತ್ತು ಏನಿದೆ ತೀರ್ಥಕ್ಷೇತ್ರಗಳ ಸಂದರ್ಶನದ ಅವಕಾಶ ಎಲ್ಲವೂ ಈ ವಾರದಲ್ಲಿ ಒದಗಿ ಬರ್ಬೋದಾಗಿದೆ. ಗುರುವಿನ ಬಲದ ಈ ಅಂತಿಮ ಅವಕಾಶವನ್ನು ಈ ವಾರ ಪೂರ್ತಿ ಇರುವಂಥ ಸದುಪಯೋಗ ಪಡಿಸಿಕೊಳ್ಳಿ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ. ಯೆಲ್ಲೋ, ಗ್ರೀನ್, ವೈಟ್, ಬ್ಲೂ ಮತ್ತು ಗ್ರೇ ಬಣ್ಣಗಳನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು 3, 4, 5, 6, 8 3, 4, 5, 6, 8 ಎಂಬಂಥ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಪಂಚಗ್ರಹಗಳ ಕೃಪೆಯಿಂದ ಎಲ್ಲ ಮಕರ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿಗೆ ವಾರದ ಆರಂಭ ಶುಭಾರಂಭ. ವಿಶೇಷವಾಗಿ ಚಂದ್ರನ ಬೆಂಬಲ ಇರುವಂಥದ್ದು, ರವಿಯ ಬೆಂಬಲ ಇರುವಂಥದ್ದು, ಜೊತೆಗೆ ಅನೇಕ ರೀತಿಯ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು, ಜೊತೆಗೆ ಶುಕ್ರನು ಸಹ ನಿಮಗೆ ಪೂರಕವಾಗಿರೋ ಕಾರಣ ಹಣಕಾಸಿಗೆ ಯಾವುದೇ ಕೊರತೆ ಇರೋದಿಲ್ಲ. ಹಾಗಾಗಿ ಹಣಕಾಸು ವಿಚಾರ, ವೃತ್ತಿ ವಿಚಾರ, ಆರೋಗ್ಯ ವಿಚಾರ, ಜೊತೆಗೆ ನಿಮ್ಮ ವೈಯಕ್ತಿಕ ವಿಚಾರಕ್ಕೂ ಸಹಾಯ ಆಗುವಂಥ ವಿಶೇಷವಾದ ಗ್ರಹ ಬೆಂಬಲ ನಿಮಗೆ ಇರುತ್ತೆ. ಜೊತೆಗೆ ವ್ಯಾಪಾರ, ಉದ್ಯಮ ಅಥವಾ ಕೈಗಾರಿಕೆ ಚಟುವಟಿಕೆ ಮಾಡೋರಿಗೆ ಅವರ ವಸ್ತುಗಳಿಗೆ ಹೆಚ್ಚಿನ ಬೆಲೆ ಬರ್ಬೋದು, ಅಥವಾ ಹಿಂದೆ ನಿಮಗೆ ಯಾವುದೇ ಕಾರಣದಿಂದ ಲಾಸ್ ಆಗಿದ್ದಂಥ ಒಂದು ವಸ್ತುಗಳಲ್ಲಿ ಈಗ ನಿಮಗೆ ಅದು ಹೆಚ್ಚಿನ ಒಂದು ಬೇರೆ ಬೇರೆ ಲಾಭಗಳು ಬರುತ್ತದೆ. ಈ ರೀತಿ ಅನೇಕ ಅನಿರೀಕ್ಷಿತ ಲಾಭಗಳು ಮತ್ತು ನಿರೀಕ್ಷಿತ ಲಾಭಗಳು ಬರ್ಬೋದಾಗಿದೆ. ಇನ್ನು ಮಹಿಳೆಯರು, ಗೃಹಿಣಿಯರು ಅಥವಾ ಇನ್ನಿತರ ವರ್ಗದವರಿಗೆ ಸಹ ಮನೆಯಲ್ಲಿ ಸಹ ನೆಮ್ಮದಿಯ ವಾತಾವರಣ, ಕೌಟುಂಬಿಕವಾದ ವಿವಾದಗಳು ಬರಗಳ ಪರಿಹಾರ ಆಗುತ್ತೆ. ಮನೆಯಲ್ಲಿ ಏನಾದರೂ ಶುಭ ಘಟನೆಗಳು ಜರುಗುತ್ತವೆ. ಹಾಗಾಗಿ 4, 5ರಲ್ಲಿ ವಿಶೇಷವಾದ ಶುಭ ಅವಕಾಶನ ಸದುಪಯೋಗಪಡಿಸಿಕೊಳ್ಳುತ್ತೆ. ಜೊತೆಗೆ ಈ ವಾರ ಪೂರ್ತಿ ನಿಮಗೆ ಸೂರ್ಯನ ಬೆಂಬಲ ಇರುವಂಥದ್ದು ಅಪೂರ್ವವಾದ ಅವಕಾಶವಿರೋ ಕಾರಣ, ಶುಕ್ರನ ಬೆಂಬಲ ಇರೋ ಕಾರಣ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ದಾಖಲೆ ಪತ್ರಗಳ ಸಂಗ್ರಹ, ಮನೆ ಭೂಮಿ ಕೊಳ್ಳುವಂಥದ್ದು ಅಥವಾ ಮನೆ ಭೂಮಿ ಏನಾದರೂ ನಿರ್ಮಾಣ ಕಾರ್ಯಗಳು ಇವೆಲ್ಲಕ್ಕೂ ಬಹಳ ಅನುಕೂಲವಾದದ್ದು ವಾತಾವರಣ ಈ ವಾರದ ಪೂರ್ತಿ ಇರುತ್ತೆ. ಆರಂಭದಲ್ಲೂ ವಿಶೇಷವಾಗಿ ನಿಮಗೆ ಸೂರ್ಯ ಚಂದ್ರರ ವಿಶೇಷವಾದ ಬೆಂಬಲ ಇರುತ್ತೆ. ಆ ಬಳಿಕ ಬರುವಂಥದ್ದು 6, 7 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. 6, 7 ಸಹ ನಿಮಗೆ ಚಂದ್ರನ ಬೆಂಬಲ ಇರುವ ಕಾರಣ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ದೂರ ಮಾಡುವಂಥ ಅವಕಾಶ,
ಉದ್ಯೋಗ ವ್ಯಾಪಾರದಲ್ಲಿ ಬದಲಾವಣೆ ತರುವಂಥ ಅವಕಾಶ, ಜೊತೆಗೆ ದೀರ್ಘಕಾಲದಿಂದ ನಿಮಗೆ ಯಾವುದೇ ಭೇಟಿಯಾಗದಂಥ ಬಂಧು ಮಿತ್ರರನ್ನು ಈಗ ಭೇಟಿಯಾಗುವಂಥ ಅವಕಾಶ. ಈ ರೀತಿ ಅನೇಕ ನಿಮಗೆ ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆ ಜರಗಲಿವೆ. ಆರೋಗ್ಯ ಉತ್ತಮ ಇರುತ್ತೆ, ಹಣಕಾಸು ಶಿಸ್ತ ಉತ್ತಮವಾಗಿರುತ್ತೆ 6-7ರಲ್ಲಿ. ಹಾಗಾಗಿ ಆರಂಭದ 4 ದಿನಗಳು 4, 5, 6, 7 ಎಂಬಂತಹ ಈ 4 ದಿನಗಳಲ್ಲಿ ಸೂರ್ಯ ಚಂದ್ರರ ವಿಶೇಷವಾದ ಅನುಗ್ರಹ, ಬುಧನ ಅನುಗ್ರಹ, ಶುಕ್ರಾನುಗ್ರಹದ ಕಾರಣ ಪ್ರಮುಖವಾದ ಘಟನೆಗಳಿಗೆ, ಕೆಲಸ ಕಾರ್ಯಗಳಿಗೆ ಈ 4 ದಿನಗಳು ಸಾಕ್ಷಿ ಆಗಲಿವೆ. ಇನ್ನು ಕೊನೆಯ ದಿನದಲ್ಲಿ ಸಹ ಹಾಗೆ ನಿಮಗೆ 8, 9, 10 ನಿಮಗೆ ಸಾಮಾನ್ಯವಾಗಿ ಅಲ್ಲಿ ಗುರುವಿನ ಅನುಗ್ರಹ ಇರುವಂಥದ್ದಿರುತ್ತೆ, ಅಲ್ಲಿ ಚಂದ್ರನ ಬೆಂಬಲ ಇರುವಂಥದ್ದಿರುತ್ತೆ, ಹಾಗೆ ಅನೇಕ ರೀತಿಯ ನಿಮಗೆ ಸೂರ್ಯನ ಬೆಂಬಲ ಸಹ ಇರುವಂಥದ್ದಿರುತ್ತೆ. ಹಾಗಾಗಿ ಅಲ್ಲಿ ಅನೇಕ ಉತ್ತಮ ಘಟನೆಗಳು ಆಗ್ಬೋದು. ಆದರೆ ಈ ಕೊನೆಯ 3 ದಿನಗಳಲ್ಲಿ ಅಂದರೆ ಗುರುವಾರ, ಶುಕ್ರವಾರ, ಶನಿವಾರದಲ್ಲಿ ಕಿರಿಯರ ಜೊತೆಗೆ ನಿಮ್ಮ ಬಾಂಧವ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿ. ಅಲ್ಲಿ ಸ್ವಲ್ಪ ವಾಗ್ವಾದ ಕಲಹ ಕಿರಿಯ ವ್ಯಕ್ತಿಗಳ ಜೊತೆಗೆ ಆಗ್ಬೋದು, ಅಥವಾ ನಿಮ್ಮದೇ ಮಕ್ಕಳ ಜೊತೆಗೆ, ನಿಮ್ಮದೇ ತಮ್ಮ ತಂಗಿ ಜೊತೆಗೆ ಆಗ್ಬೋದು. ಇಂಥಾಗಿ ಮಾತಿನ ಚಕಮಕಿ, ಕಲಹ, ವಾಗ್ವಾದಗಳಾಗಿ ಅದರ ಮೂಲಕ ನಿಮಗೆ ಒಂದು ಕಪ್ಪು ಚುಕ್ಕೆ ಬರೋದಾಗಲಿ, ಅಥವಾ ಅದರಿಂದ ನೀವೇನಾದರೂ ಸಿಟ್ಟಿನ ಬರದಲ್ಲಿ ಏನಾದರೂ ಒಂದು ಅಚಾತುರ್ಯ ಘಟನೆ ಮಾಡೋದೆಲ್ಲ ಆಗುತ್ತೆ. ಹಾಗಾಗಿ 8, 9, 10ರಲ್ಲಿ ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರ, ಜೊತೆಗೆ ಕಲಹವನ್ನು ಸ್ವಲ್ಪ ಅಥವಾ ಸಿಟ್ಟನ್ನು ನಿಯಂತ್ರಣ ಮಾಡಬೇಕಾಗತ್ತೆ. ಯಾಕಂದರೆ ಆ ಒಂದು ಸಾಡೆಸಾತಿಯ ಪ್ರಭಾವ ನಿಮಗೆ ಇದ್ದೇ ಇರುತ್ತೆ. ಯಾವ ಒಳ್ಳೆಯ ಗ್ರಹಗಳ ಬೆಂಬಲ ಬಂದರೆ, ಉದಾಹರಣೆಗೆ ನಿಮಗೆ ಚಂದ್ರನ ಬೆಂಬಲ ಅಂತ ಹೇಳಿದ್ದೇನೆ, ಸೂರ್ಯನ ಬೆಂಬಲ ಹೇಳಿದ್ದೇನೆ, ಬುಧನ ಶುಕ್ರನ ಬೆಂಬಲ ಇದೆ, ಅದು ಇಲ್ಲ ಅಂತಲ್ಲ. ಆದರೆ ಅದು ಎಷ್ಟು ಇದ್ದಾಗಲೂ ಅಲ್ಲಿ ಸಾಡೆಸಾತಿಯ ಶನಿಯ ಪ್ರಭಾವ ಅನ್ನೋದು ನಮಗೆ ಕೆಲವೊಂದು ಕೆಟ್ಟ ಕೆಲಸಗಳನ್ನು ಮಾಡಲಿಕ್ಕೆ, ಅಥವಾ ಏನಾದರೂ ಕಲಹಗಳನ್ನು ಮಾಡಲಿಕ್ಕೆ, ವಾಗ್ವಾದ ಮಾಡಲಿಕ್ಕೆ, ಅಚಾತುರ್ಯದ ಘಟನೆ ಮಾಡಿ ಸಿಲುಕಿಕೊಳ್ಳಲಿಕ್ಕೆಲ್ಲ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ 8, 9, 10ರಲ್ಲಿ ಇಂಥ ಒಂದು ಸಾಧ್ಯತೆಯ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸ್ಕೋಬೇಕು. ಈ ವಾರದಲ್ಲಿ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಆರೆಂಜ್, ಸ್ನೋ, ಗ್ರೀನ್ ಮತ್ತು ವೈಟ್ ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 1, 2, 5, 6, 1, 2, 5, 6 ಎಂಬಂತಹ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭವಾಗಿ ಬರ್ತಾಯಿದೆ. ಅಲ್ಲಿ ಕೇವಲ ನಿಮಗೆ ಶುಕ್ರ ಮತ್ತು ಚಂದ್ರರ ಒಂದು ಬೆಂಬಲನೇ ಈ ವಾರ ಕಾಯಬೇಕು. ಇತರ 7 ಗ್ರಹಗಳು ನಿಮಗೆ ವಿರುದ್ಧವಾಗಿರುವಂಥ ವಾರ ಆಗಿರುತ್ತೆ. ಹಾಗಾಗಿ ಮೈಯೆಲ್ಲ ಕಣ್ಣಾಗಿರಬೇಕು. ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ನಿಮಗೆ ಅಪ್ರಿಯವಾದ ಘಟನೆ ಆಗ್ಬೋದು, ಕೆಲವೊಂದು ವಿಚಾರದಲ್ಲಿ ಸೋಲು ಅಥವಾ ನಿಮಗೆ ಫೇಲಿಯರ್ಗಳಾಗ್ಬೋದು, ಕೆಲವೊಂದು ವಿಚಾರದಲ್ಲಿ ನಿಮಗೆ ಇನ್ಸಲ್ಟ್ ಅಥವಾ ಅವಮಾನಗಳು ಆಗ್ಬೋದು. ಈ ರೀತಿ ಯಾವುದೇ ನಿಮಗೆ ಅಹಿತಕರವಾದ ಒಂದು ಆರಂಭ ಆಗಿರುತ್ತೆ. ಮನೆಯಲ್ಲೂ ಇರ್ಬೋದು, ವ್ಯಾಪಾರದಲ್ಲೂ ಇರ್ಬೋದು, ಉದ್ಯೋಗದಲ್ಲೂ ಇರ್ಬೋದು, ಎಲ್ಲ ಕಡೆಯೂ ನಿಮಗೆ ಅಹಿತಕರವಾದ ಅನುಭವಗಳು ಆಗ್ಬೋದು. ಜೊತೆಗೆ ನೀವು ಏನು ಮಾಡಲಿಕ್ಕೆ ಹೋಗ್ತಾರೆ ಅದರ ವಿರುದ್ಧವಾದ ಒಂದು ಪರಿಣಾಮ ಆಗ್ಬೋದು. ಏನು ಈಗ ಒಳ್ಳೇದು ಮಾಡಲಿಕ್ಕೆ ಹೋದರೆ ಅದರಲ್ಲಿ ಕೆಟ್ಟದಾಗೋದು, ಏನೋ ಒಂದು ಯಾರಿಗೆ ಒಂದು ಸಹಾಯ ಮಾಡಲಿಕ್ಕಂದ್ರೆ ಅವರು ನಿಮಗೆ ವಿರುದ್ಧವಾಗಿ ಮಾತಾಡೋದು. ಈ ರೀತಿ ಇನ್ನು ಏನೇನು ಅಪೇಕ್ಷೆ ಪಡ್ತಾರೋ ಅದರ ವಿರುದ್ಧವಾದ ಒಂದು ಚಟುವಟಿಕೆಗಳು, ದಂತಹ ಪ್ರತಿಕ್ರಿಯೆಗಳು ಆಗ್ಬೋದಾಗಿದೆ. ಹಾಗಾಗಿ ವಾರದ ಆರಂಭದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಇರಬೇಕಾಗಿದೆ. ತನು, ಮನ, ಧನ ಮತ್ತು ಮಾತು ನಡವಳಿಕೆ ಬಗ್ಗೆ ಎಚ್ಚರಿಕೆ ಬೇಕು. ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಮೂರನೇ ವ್ಯಕ್ತಿಯನ್ನು ರಿಪೇರಿ ಮಾಡಲಿಕ್ಕೆ ಎಲ್ಲ ಹೋಗುವಂಥದ್ದು ಈಗ ಒಳ್ಳೆಯದಲ್ಲ. ಅದು ನಿಮಗೆ ತಿರುಗುಬಾಣ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಮಂಗಳವಾರ, ಬುಧವಾರ 6, 7 ಸ್ವಲ್ಪ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಸ್ವಲ್ಪ ಸುಧಾರಣೆ ಇರುತ್ತೆ. ಆರೋಗ್ಯ ವಿಚಾರ, ಹಣಕಾಸು ವಿಚಾರ ಎಲ್ಲ ಉತ್ತಮ ಇರುತ್ತೆ. ವ್ಯಾಪಾರ, ವೃತ್ತಿ ಅಥವಾ ಉದ್ಯೋಗ ವಿಚಾರ ಸ್ವಲ್ಪ ಕೆಲವೊಂದು ಒಳ್ಳೆಯ ರೀತಿಯ ಬದಲಾವಣೆಗಳು ಆಗ್ಬೋದು. ಜೊತೆಗೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಲಾಭಗಳು ಸಹ ಆಗುವಂಥ ಸಾಧ್ಯತೆ 6, 7ರಲ್ಲಿ ಕಂಡುಬರುತ್ತೆ. ಇನ್ನು 8, 9, 10 ನಿಮಗೆ ಆರೋಗ್ಯ ವಿಚಾರವಾಗಿ, ಹಣಕಾಸು ವಿಚಾರವಾಗಿ ಉತ್ತಮ ಇದೆ. ಆದರೆ ವೈಯಕ್ತಿಕ ವಿಚಾರಕ್ಕೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಮಾತಿನ ಚಕಮಕಿ, ಕಲಹಗಳು ಆಗುವಂಥದ್ದು, ವಾಗ್ವಾದಗಳು ಆಗುವಂಥದ್ದು, ಅಥವಾ ಇತರರು ನಿಮ್ಮ ಮೇಲೆ ಆರೋಪವನ್ನು ಮಾಡುವಂಥ ಘಟನೆಗಳು ಆಗುವಂಥದ್ದಿರುತ್ತೆ. ಹಾಗಾಗಿ ಇಲ್ಲಿ 8, 9, 10ರಲ್ಲಿ ಹಣಕಾಸು, ಆರೋಗ್ಯ ಎಲ್ಲ ಉತ್ತಮ ಇರುತ್ತೆ. ವ್ಯಾಪಾರದವರಿಗೆ ವ್ಯಾಪಾರ ಅಭಿವೃದ್ಧಿ, ಉದ್ಯಮದವರಿಗೆ ಉದ್ಯಮ ಪ್ರಗತಿ ಅವೆಲ್ಲ ಇರುತ್ತೆ. ಆದರೆ ವೈಯಕ್ತಿಕ ವಿಚಾರ ಮತ್ತು ಕೌಟುಂಬಿಕ ವಿಚಾರದ ಸ್ವಲ್ಪ ಕಿರಿಕಿರಿಯ ವಾತಾವರಣ ಅದು ಮುಂದುವರಿಯುತ್ತೆ. ಹಾಗಾಗಿ ಈ ಮೀನರಾಶಿಯವರು ಗಮನಿಸಿಕೊಳ್ಳಿ, ಈ ವಾರದಲ್ಲಿ ನಿಮಗೆ ಕೆಲವು ಸವಾಲುಗಳಿವೆ, ಕೆಲವೊಂದು ಏರಿಳಿತಗಳಿವೆ, ಜೊತೆಗೆ ಕೆಲವೊಂದು ಸಂಕಷ್ಟದ ಒಂದು ಸೂಚನೆಗಳು ಸಹ ಬರ್ತವೆ. ಹಾಗಾಗಿ ತನು, ಮನ, ಧನದ ಒಂದು ಮುನ್ನೆಚ್ಚರಿಕೆ ನೀವು ಇರಬೇಕು. ನಿಮ್ಮ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ, ಜೊತೆಗೆ ವೈಯಕ್ತಿಕ ವಿಚಾರದಲ್ಲೂ, ಪರ್ಸನಲ್ ವಿಚಾರದಲ್ಲೂ ಎಚ್ಚರಿಕೆ. ಮೂರನೇ ವ್ಯಕ್ತಿಗಳ ಹೇಳಿಕೆ ಬೆಲೆಗೆ ನೀವು ಏನಾದರೂ ಯಾವುದೇ ರೀತಿಯ ಆತುರ ನಿರ್ಧಾರ ತೆಗೆದುಕೊಳ್ಳೋದಲ್ಲಿ, ಅಥವಾ ಅದರಲ್ಲಿ ಧುಮುಕಿಕೊಂಡು ನೀವು ಯಾವುದೇ ರೀತಿ ವಿವಾದಾತ್ಮಕ ಒಂದು ಯಾವುದಕ್ಕೆ ಒಪ್ಪಂದಕ್ಕೆ ಸಹಿ ಮಾಡೋದಾಗಲಿ ಅವೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಎಲ್ಲವನ್ನು ಸ್ವಲ್ಪ ತುಂಬ ತಾಳ್ಮೆ ವಹಿಸಿ ನೀವು ಎಲ್ಲ ಹೆಜ್ಜೆ ಇಡಬೇಕಾಗತ್ತೆ. ಆತುರ ನಿರ್ಧಾರ ಬೇಡ. ಅವಸರದಲ್ಲಿ ಏನಾದರೂ ಕಾರ್ಯವನ್ನು ಚಟುವಟಿಕೆ ಅನುಷ್ಠಾನ ಮಾಡೋದೆಲ್ಲ ಬೇಡ, ಅದು ನಿಮಗೆ ತಿರುಗುಬಾಣ ಆಗ್ಬೋದು. ಹಾಗಾಗಿ ತನು, ಮನ, ಧನದ ಒಂದು ಎಚ್ಚರಿಕೆಯಲ್ಲಿ ಮೀನರಾಶಿಯವರು ಈ ವಾರದಲ್ಲಿ ಇರಬೇಕಾಗತ್ತೆ. ವಿಶೇಷವಾಗಿ 6, 7 ಮತ್ತು 8, 9ರಲ್ಲಿ ನಿಮಗೆ ಚಂದ್ರನ ಬೆಂಬಲದ ಕಾರಣ ಕೆಲವೊಂದು ಶುಭ ಘಟನೆಗಳು, ಕೆಲವೊಂದು ಶುಭ ಸೂಚನೆಗಳು, ಶುಭ ಶಕುನಗಳು ಆಗ್ಬೋದು. ಆ ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸ್ನೋ ಅಂದರೆ ಚಂದ್ರನ ಸಂಕೇತ, ವೈಟ್ ಅಂದರೆ ಶುಕ್ರನ ಸಂಕೇತ. ಹಾಗಾಗಿ ಚಂದ್ರ ಮತ್ತು ಶುಕ್ರರಷ್ಟೇ ನಿಮಗೆ ಈ ವಾರದಲ್ಲಿ ಪೂರಕವಾಗಿದ್ದಾರೆ. ಉಳಿದ 7 ಗ್ರಹಗಳು ವಿರುದ್ಧವಾಗಿದ್ದಾರೆ. ಈ ಬಣ್ಣಗಳನ್ನು ಬಳಸ್ಕೊಳ್ಳೋದು. ಸಂಖ್ಯೆ 2 ಮತ್ತು 6, 2 and 6 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ. ಜೊತೆಗೆ ನಿಮಗೆ ಸಾಡೆಸಾತಿಯ ಒಂದು ಪೀಕ್ ಟೈಮ್ ಈಗ ಬಂದಿರೋ ಕಾರಣ ವಿಶೇಷವಾಗಿ ಆ ಒಂದು ಶನಿಯ ಸ್ತೋತ್ರ, ಶನಿಯ ಒಂದು ವಿಶೇಷವಾದ ಅಷ್ಟೋತ್ತರ ಶತನಾಮ, ಆಂಜನೇಯನ ಸ್ತೋತ್ರ, ಹನುಮಾನ್ ಚಾಲಿಸ, ಆಂಜನೇಯ ಅಷ್ಟೋತ್ತರ, ಅಥವಾ ಶನಿವಾರ ಎಳ್ಳು ಬತ್ತಿ ಹಚ್ಚುವಂಥದ್ದು, ಶನಿವಾರ ನವಗ್ರಹಗಳ ಸಂದರ್ಶನ ಮಾಡೋದು, ಅರಳಿ ಮರದ ಪ್ರದಕ್ಷಿಣೆ, ದಾನ ಧರ್ಮಗಳನ್ನು ಮಾಡೋದು ಮುಂತಾದ ಒಂದು ಸುಲಭವಾದ ಅನುಷ್ಠಾನ ಮಾರ್ಗಗಳನ್ನು ಮೀನರಾಶಿಯವರು ಮಾಡಿಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ.
ಇಲ್ಲಿವರೆಗೆ 12 ರಾಶಿಗಳ ವಾರ ಭವಿಷ್ಯದಲ್ಲಿ ವಿಶೇಷವಾಗಿ ಅಲ್ಲಿ ಮೇ 4ರಿಂದ 10ರವರೆಗಿನ ವಿಶೇಷವಾದ ಫಲಗಳನ್ನು ಈಗ ನಿರ್ದೇಶ ಮಾಡಿದ್ದೇನೆ. ಅಲ್ಲಿ ಕೆಲವೊಂದು ರಾಶಿಗಳಿಗೆ ಮಧ್ಯೆ ಉತ್ತಮ ಫಲ, ಕೆಲವೊಮ್ಮೆ ಮಧ್ಯಮ ಫಲ, ಕೆಲವೊಮ್ಮೆ ಸ್ವಲ್ಪ ಸಂಕಟ ಫಲಗಳೆಲ್ಲ ವ್ಯಕ್ತವಾಗಿವೆ. ಇದು ಗೋಚಾರ ಅಂದರೆ ಆಗುವಂಥ ಒಂದು ಗ್ರಹಗಳ ಒಂದು ಚಾರಕ್ಕೆ ಅನುಗುಣವಾಗಿ ಹೇಳಲ್ಪಟ್ಟಂಥ ವಿಚಾರ ಆಗಿರುತ್ತೆ. ಚಂದ್ರನ ಚಲನೆಯಲ್ಲಿ ಸ್ವಲ್ಪ ವಿಶೇಷವಾಗಿ ಗಣನೆ ಮಾಡಿದ್ದಾಗಿದೆ. ಹಾಗಾಗಿ ಕೆಲವೊಬ್ಬರಿಗೆ ಚಂದ್ರನ ಬಲ ಕೊರತೆ ಇದ್ದರೂ ಇತರ ಗ್ರಹಗಳ ಬೆಂಬಲ ಉತ್ತಮವಾಗಿರುತ್ತೆ. ಹಾಗೆ ಯಾರೋ ಚಿಂತೆ ಪಡದೆ ನಿಮ್ಮ ವೃತ್ತಿ, ಉದ್ಯೋಗ, ವ್ಯಾಪಾರ, ಶಿಕ್ಷಣ ಚಟುವಟಿಕೆಗಳಲ್ಲಿ ನೀವು ಶ್ರದ್ಧೆಯಿಂದ ನಿಷ್ಠೆಯಿಂದ ಪಾಲ್ಗೊಳ್ಳಿ. ಅದೇ ರೀತಿ ಆಗಾಗ ನಿಮ್ಮ ಒಂದು ಇಷ್ಟ ದೇವತೆ, ಕುಲದೇವತೆ, ಗ್ರಾಮದೇವತೆ, ನವಗ್ರಹ ದೇವತೆಗಳ ಸ್ವರೂಪದಲ್ಲಿ ಭಕ್ತಿಯನ್ನು ಮಾಡ್ತಾ ಬನ್ನಿ. ಆರ್ಥಿಕ ಅನುಕೂಲತೆ ಉಳ್ಳವರು ಆವಾಗ ಸ್ವಲ್ಪ ದಾನ ಧರ್ಮ, ಸೇವಾ ಕಾರ್ಯ, ಜನಸೇವಾ ಕಾರ್ಯಗಳನ್ನು ಮಾಡ್ತಾ ಬನ್ನಿ. ತಮಗೆಲ್ಲರಿಗೂ ಭಗವಂತನ ಕೃಪೆಯಿಂದ ನವಗ್ರಹಗಳ ಆಶೀರ್ವಾದದಿಂದ ಆಯುರಾರೋಗ್ಯ ಯಶಕೀರ್ತಿ ಜಯಲಾಭಗಳು ಸಿದ್ಧಾಗಲಿ. ಈ ವಾಹಿನಿಯನ್ನು ತಾವೆಲ್ಲ ನಿರಂತರ ವೀಕ್ಷಿಸಿದರೆ, ಪ್ರೋತ್ಸಾಹಿಸಿದರೆ, ಸಬ್ಸ್ಕ್ರೈಬ್ ಮಾಡಿದರೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮುಂದೆ ನಮ್ಮಿಂದ ಪ್ರಸಾರ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಾ ಬನ್ನಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.